ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿ ಕವಿಗಳು, ನಾಟಕಕಾರರು ಹಾಗೆ ವಾಗ್ಮಿಗಳು ಹೌದು. ನನಗೆ ವೈಯಕ್ತಿಕವಾಗಿ ಇವರ ಹನಿಗವನಗಳು ಅಂದರೆ ಅಚ್ಚುಮೆಚ್ಚು. ಇವರ ಪ್ರಾಸಬದ್ಧ ಬರವಣಿಗೆ ಶೈಲಿಯಿಂದ ಪ್ರಭಾವಿತಳಾದ ನಾನು ಸ್ವಲ್ಪ ಅದೇ ಮಾದರಿಯಲ್ಲಿ ಇವರನ್ನ ಪರಿಚಯಿಸೋಣ ಅಂತ ಪ್ರಯತ್ನ ಪಡ್ತೀನಿ. ವಿದ್ಯಾಭ್ಯಾಸದಲ್ಲಿ ಇವರದ್ದು ವೈಜ್ಞಾನಿಕ ಕೃಷಿ, ಹವ್ಯಾಸದಲ್ಲಿ ಸಾಹಿತ್ಯಿಕ ಕೃಷಿ, ವೃತ್ತಿ ಬದುಕಿನಲ್ಲಿ ಬ್ಯಾಂಕ್ ಉದ್ಯೋಗಿಯಾಗಿ ಇವರು ಹೇಳುತ್ತಾರೆ ನಗದು ನಗದು, ಪ್ರವೃತ್ತಿಯಲ್ಲಿ ಹಾಸ್ಯ ಕವಿಯಾಗಿ ಹೇಳುತ್ತಾರೆ ನಗುವಿಲ್ಲದ ಜೀವನ ಬರಿದು ಬರಿದು. ಹಾಗೆ ಇವರಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದರೆ, ಇವರು ನಿಜಕ್ಕೂ ಒಂದು ರೀತಿ ಇವರ ಬಗ್ಗೆ ಹೇಳಬೇಕು ಅಂದರೆ, ರಾಮಾಯಣದಲ್ಲಿ ಸೀತೆಯದ್ದು 14 ವರ್ಷ ವನವಾಸವಾದರೆ ಇವರದ್ದು ಹನಿದನಿಯ 14 ವರ್ಷಗಳ ಹನಿಗವನ ವಾಸ ಅಂತ ಹೇಳಬಹುದು. ಹಾಗೆ ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯ ಬರವಣಿಗೆ ಮೇಲೆ ಇವರಿಗೆ ಎಲ್ಲಿಲ್ಲದ ಕಾಳಜಿ. ಅದಕ್ಕಾಗಿಯೇ 4-5 ದಶಕಗಳು ಕಳೆದರೂ ಈ ಕವಿ ಆಗಲಿಲ್ಲ ಮಾಜಿ. ಒಂದು ರೀತಿ ಹೇಳಬೇಕು ಅಂದರೆ, ಬಹಳಷ್ಟು ಅಂದರೆ ನಿರಂತರ 1000 ಗಟ್ಟಲೆ ಹನಿಗವನಗಳನ್ನು, ಕೃತಿಗಳನ್ನು, ನಾಟಕಗಳನ್ನು, ಭಾವಗೀತೆಗಳನ್ನು ಬರೆದು ಅರೆದು ಕುಡಿದಿರುವ ಇವರು ಚುಟುಕುಗಳನ್ನು ಬಹಳ ಪ್ರೀತಿಯಿಂದ ಗುಟುಕು ಗುಟುಕಾಗಿ ಕೊಡಿಸುತ್ತಾರೆ. ಹಾಗೆ ವ್ಯಂಗ್ಯ ವಿಡಂಬನೆಯ ಮೂಲಕ ತಲೆಗೂ ಮೊಟಕುತ್ತಾರೆ. ಇವರೇನಂತ ಹೇಳಿದ್ರೆ, ನಾವು ಕವಿತೆಗಳನ್ನು, ಕವನಗಳನ್ನು, ಕಾದಂಬರಿಗಳನ್ನು ಓದಬೇಕಾದ್ರೆ ತುಂಬ ದೀರ್ಘವಾಗಿರುತ್ತೆ. ಆದರೆ ಸಣ್ಣದಾಗಿ ಬರೆಯುವಂಥದ್ದನ್ನು ಹನಿಗವನ ಅಂತ ಹೇಳ್ತೀವಿ, ಇಲ್ಲಾಂದರೆ ಚುಟುಕು ಅಂತ ಹೇಳ್ತೀವಿ. ಅದಷ್ಟರಲ್ಲೇ ಇಡೀ ಪ್ರಪಂಚದ ಆಗು ಹೋಗುಗಳನ್ನು ಸೆರೆದಿಡುವಂಥ ಶಕ್ತಿ ಇದೆಯಲ್ಲ, ಅದು ಎಲ್ರಿಗೂ ಸಾಧ್ಯವಿಲ್ಲ. ಬಹುಶಃ ಹಾಗಾಗಿಯೇ ಅವ್ರನ್ನ ಒಂದು ಕಡೆ ಹನಿಗವನಗಳ ರಾಜ ಅಂತ ಹೇಳ್ತಾರೆ, ಚುಟುಕುಗಳ ಚಕ್ರವರ್ತಿ ಅಂತಲೂ ಕೂಡ ಹೇಳ್ತಾರೆ. ಯಾರು ಏನು ಅನ್ನೋ ತಿಳ್ಕೊಳ್ಳೋ ವಿಚಾರ ಈಗ ನಾವು ನೋಡಬೇಕು ಒಂದು ಕಿರು ಪರಿಚಯದ ಮೂಲಕ. ಹನಿಗವನಗಳ ರಾಜ, ಚುಟುಕು ಚಕ್ರವರ್ತಿ ಎಂದೇ ಜನಪ್ರಿಯತೆ ಪಡೆದಿರುವ ಕವಿ, ನಾಟಕಕಾರ, ಲೇಖಕ ಎಚ್ ಡುಂಡಿರಾಜ್. ದಿಕ್ಕೆಟ್ಟು ನಿಂತ ಅರ್ಜುನನಿಗೆ ಶ್ರೀಕೃಷ್ಣ ತೋರಿಸಿದ ರಸ್ತೆ, ಕರ್ಮಣ್ಯೇ ವಾದಿಕ ರಸ್ತೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಟ್ಟಿಕುದ್ರು ಎಂಬ ಹಳ್ಳಿಯಲ್ಲಿ ಜನಿಸಿದ ಡುಂಡಿರಾಜ್ ಅವರ ತಂದೆ ವೆಂಕಟರಮಣ ಭಟ್ ಮತ್ತು ತಾಯಿ ರಾಧಮ್ಮ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎಂಎಸ್ಸಿ ಓದಿ ಅತ್ಯಧಿಕ ಅಂಕ ಗಳಿಸಿ ರಾಜ್ಯಪಾಲರಿಂದ ಚಿನ್ನದ ಪದಕ ಪಡೆದ ಹೆಗ್ಗಳಿಕೆ ಡುಂಡಿರಾಜ್ ಅವರದ್ದು. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಕೃಷಿ ವಲಯದಲ್ಲಿ 36 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿದ್ದಾರೆ. ವಿದ್ಯಾಭ್ಯಾಸದ ದಿನಗಳಿಂದಲೂ ಕವನಗಳನ್ನು ರಚಿಸುವ ಹವ್ಯಾಸದಿಂದಾಗಿ ಪದ್ಯ ಹಾಗೂ ಗದ್ಯ ಸಾಹಿತ್ಯದ ಎರಡೂ ಪ್ರಕಾರಗಳಲ್ಲಿ ಸಾಕಷ್ಟು ಕೃಷಿ ಮಾಡಿದ್ದಾರೆ. ಅಸಂಖ್ಯಾತ ಹನಿಗವನಗಳನ್ನು ಬರೆದು ಹೆಸರುವಾಸಿಯಾಗಿರುವ ಡುಂಡಿರಾಜ್ ಅವರು ಮೊದಲು ರಚಿಸಿದ್ದು ಓಡುವವರು ಎಂಬ ನಾಟಕವನ್ನು. ಇದುವರೆಗೆ 70ಕ್ಕೂ ಹೆಚ್ಚು ಪುಸ್ತಕಗಳು ಪ್ರಕಟಣೆಗೊಂಡಿವೆ. ಗಂಡ ಹೆಂಡತಿ, ಸಂಸಾರದ ಜಂಜಾಟ, ರಾಜಕೀಯ, ಪ್ರಚಲಿತ ವಿದ್ಯಮಾನ ಹೀಗೆ ವಿಷಯ ವೈಶಾಲ್ಯತೆ ಮೆರೆದು ಕ್ರಿಯಾಶೀಲತೆಯಿಂದ ಹೊಸತನ, ಹಾಸ್ಯದ ಮೂಲಕ ಬರೆದಿರುವ ಹನಿಗವನಗಳು ಅಪಾರ ಮೆಚ್ಚುಗೆ ಪಡೆದಿವೆ. ನೀನಿಲ್ಲದೆ ಪ್ರಿಯೆ ನಾನು, ಬೋಳುತ್ತಲೇ ಹೇನು. ಅಮೆರಿಕ, ದುಬೈ, ಸಿಂಗಾಪುರ, ಇಂಗ್ಲೆಂಡ್, ಬಹ್ರೇನ್ ಸೇರಿದಂತೆ ವಿದೇಶದಲ್ಲೂ ಅನೇಕ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಪ್ರಪಂಚದಾದ್ಯಂತ ಕನ್ನಡಿಗರ ಮನ ಮುಟ್ಟಿದ್ದಾರೆ. ಎಚ್ ಡುಂಡಿರಾಜ್ ಅವರ ಸಾಹಿತ್ಯ ಕೃಷಿ ಸೇವೆ ಗುರುತಿಸಿ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಪ್ರಶಸ್ತಿ, ಚುಟುಕುಗಿರಿ ಪ್ರಶಸ್ತಿ, ಶಬ್ದ ಸಾಮ್ರಾಟ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪುರಸ್ಕಾರಗಳು ಸಂದಿವೆ. ವಿಡಂಬನಾತ್ಮಕ ಬರವಣಿಗೆಯ ಮೂಲಕ ಸಮಾಜದ ಓರೆಕೋರೆಗಳನ್ನು ತಿದ್ದುತ್ತಿರುವ ಕವಿ, ಸಾಹಿತಿ ಎಚ್ ಡುಂಡಿರಾಜ್ ಈ ವಾರದ ನಮ್ಮ ಅತಿಥಿ. ಸರ್ ನಮಸ್ಕಾರ, ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ, ಇಬ್ಬರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಸರ್, ನಿಮ್ಮನ್ನು ನೋಡಿದ ತಕ್ಷಣ ನಗು ಅನ್ನೋದಕ್ಕಿಂತ ನನಗೆ ಯಾವಾಗಲೂ ನಿಮ್ಮ ಹೆಸರಿನ ಸೋಜಿಗ ಸರ್. ಅಂದರೆ ಈ ಹೆಸರು ಕೇಳಿರೋದೇ ತುಂಬ ವಿರಳ. ನನಗೆ ಗೊತ್ತಿರೋ ಪ್ರಕಾರ ಅಂದರೆ ಮಹಾಭಾರತದಲ್ಲಿ ಒಂದು ಕಡೆ ನಾನೆಲ್ಲೋ ಓದಿದಾಗ ನನಗೆ ಗೊತ್ತಾಗಿದ್ದ ಮಾಹಿತಿ ಅಂತ ಹೇಳಿದ್ರೆ, ದ್ರೌಪದಿಯ ಸಹೋದರ ದುಷ್ಟದ್ಯುಮ್ನ ಏನಿರ್ತಾರಲ್ಲ, ದುಷ್ಟದ್ಯುಮ್ನಿಗೆ ಒಂದು ಟೈಟಲ್ ಕೊಟ್ಟಿರ್ತಾರೆ. ಆ ಟೈಟಲ್ಲು ಡುಂಡಿರಾಜ ಅಂತ ಇರುತ್ತೆ. ಅದು ಬಿಟ್ಟರೆ ನನಗೆ ನಿಮ್ಮ ಹೆಸರು ನೀವು ಪರಿಚಯ ಆದಾಗಲಿಂದ ನನಗೆ ಗೊತ್ತಿರೋದು ಏನು ಏನು ಯಾಕೆ ಹೆಸರಿಟ್ಟರು ಅಂತ. ಅಲ್ಲಿಂದನೇ ಶುರು ಮಾಡೋಣ ಸರ್. ಖಂಡಿತ, ಅನೇಕರು ಕೇಳೋ ಪ್ರಶ್ನೆ ಇದು. ಸಾಮಾನ್ಯವಾಗಿ ಸರ್, ಈ ಡುಂಡಿರಾಜ ಅನ್ನೋದು ನಿಮ್ಮ ಸ್ವಂತ ಹೆಸರ ಅಂತ ಕೇಳ್ತಾರೆ. ನಿನ್ನ ಹೆಸರಿನಲ್ಲಿ ಬಾಡಿಗೆ ಹೆಸರು, ಲೀಸ್ ಹೆಸರು ಅಂತಿರುತ್ತೆ, ಪೆನ್ ನೇಮ್ ಇರುತ್ತೆ, ಪೆನ್ ನೇಮ ಅಂತ ಕೇಳ್ತಾರೆ.
ಕೆಲವರು ಮೊನ್ನೆ ಯಾರೊಬ್ರು ಸರ್ ನಿಮ್ಮದು ಪಾಸ್ವರ್ಡ್ ಅದು ಅಂತ ಕೇಳಿದ್ರು. ಅಯ್ಯೋ. ಸೈಬರ್ ಕಳ್ಳನೇ ಇರಬೇಕು ಅವನು. ಸೊ ಅದು ಪೆನ್ನಾಮ ಅಲ್ಲ, ಪಾಸ್ವರ್ಡು ಅಲ್ಲ, ಕಾವ್ಯನಾಮವೂ ಅಲ್ಲ. ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ, ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ, ಇಂದಿನ ಕವಿಗಳು ಕಾವ್ಯಕ್ಕೆ ನಾಮ ಅಂತ. ಸೊ ನಾವೆಲ್ಲ ನಮ್ಮ ನಿಜವಾದ ಹೆಸರಿಟ್ಕೊಂಡೇ ಬರೀತಾ ಇದ್ದೀವಿ. ಈ ಡುಂಡಿರಾಜ ಅನ್ನೋ ಹೆಸರನ್ನು ನನ್ನ ತಂದೆಯವರು ನನಗೆ ಇಡೋದಕ್ಕೆ ಕಾರಣ, ಕಾಶಿಯಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನದ ಆರಂಭದಲ್ಲಿ ಡುಂಡಿ ಗಣಪತಿ ಅಂತ ಇದೆ. ಆ ಡುಂಡಿ ಗಣಪತಿಯ ದರ್ಶನ ಮಾಡಿ ನಂತರ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕಂತೆ. ಹಾಗಾಗಿ ಗಣಪತಿ ಸಹಸ್ರನಾಮದಲ್ಲೂ ಎಲ್ಲೋ ಒಂದು ಕಡೆ ಡುಂಡಿರಾಜಾಯ ನಮಃ ಅಂತ ಬರುತ್ತೆ. ಎರಡೂ ಮಹಾಪ್ರಾಣ ಡುಂಡಿ. ನನಗಷ್ಟು ತ್ರಾಣ ಇರಲಿಲ್ಲ ಅಂತ ಡುಂಡಿ ಆಗಿಬಿಟ್ಟಿದೆ. ಕೆಲವರು ಅದನ್ನು ದುಂಡಿ ಮಾಡ್ತಾರೆ. ಹಾಗೆ ಗಣಪತಿಯ ಹೆಸರು, ಗಣಪತಿಯ ಹಾಸ್ಯದ ರಸದ ಅಧಿಪತಿ. ಹಾಗಾಗಿ ಅವನ ಕೃಪೆಯಿಂದಲೇ ನನ್ನ ಬರಹದಲ್ಲಿ ಮಾತಿನಲ್ಲಿ ಅಷ್ಟಿಷ್ಟು ಹಾಸ್ಯ ಬಂದಿದೆ ಅಂತ ಅನಿಸುತ್ತೆ. ನನಗೆ ಈ ಹೆಸರಿಟ್ಟ ನಮ್ಮ ತಂದೆಯವರಿಗೆ ನಾನು ಕೃತಜ್ಞನಾಗಿದೆ. ಎಷ್ಟೋ ಸಿನಿಮಾ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಸೀರಿಯಲ್ಗಳಾಗಿರ್ಬೋದು, ಎಲ್ಲದರ ಒಂದು ಲೈನ್ ಸ್ಟೋರಿ ಅಂದರೆ ನನಗೆ ಯಾವಾಗಲೂ ನಿಮ್ಮ ಕವನಗಳು ಅಂತ ನೆನಪಾದಾಗ ಮೊದಲು ಅಕಸ್ಮಾತ್ ಅವಳು ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗೀಗ 2 ಮಕ್ಕಳು, ಇದೇ ಇರುತ್ತೆ ಸರ್. ಅಂದರೆ ಇದನ್ನೇ ಒಂದು ಸ್ವಲ್ಪ ಎಲಾಬ್ರೇಟ್ ಮಾಡಿ ವಿಧ ವಿಧವಾದ ಕ್ಯಾರೆಕ್ಟರ್ಗಳನ್ನು ತಂದು ಒಂದು ಕಥೆನೋ ಸಿನಿಮಾನೋ ತಯಾರಾಗುತ್ತೆ. ಈ ರೀತಿ ಅಂದರೆ ಇಷ್ಟು ಚುಟುಕಾಗಿ, ಇಷ್ಟು ಚಿಕ್ಕದಾಗಿ, ಇಷ್ಟು ಪಂಚ್ ಲೈನ್ ಜೊತೆಗೆ ಬರೆಯುವಂತಹ ಹವ್ಯಾಸ ತಮ್ಮಲ್ಲಿ ಮೂಡಿದ್ದು ಯಾವಾಗ ಸರ್? ಅಂದರೆ ನಾನು ಆರಂಭದಲ್ಲಿ ಈ ಥರ ಚಿಕ್ಕ ಪದ್ಯಗಳನ್ನು ಬರಿತಾ ಇರಲಿಲ್ಲ. ನಾನು ನನ್ನ ಶಾಲಾ ದಿನಗಳಲ್ಲಿ ಮಕ್ಕಳ ಪದ್ಯಗಳನ್ನು ಬರೀತಾ ಇದ್ದೆ. ಅವೆಲ್ಲ ತುಂಬ ದೀರ್ಘವಾಗಿ ಇರ್ತಿದ್ದು, 4 ಸ್ಟಾನ್ಸ 6 ಸ್ಟಾನ್ಸ, ಮತ್ತು ಸಾಕಷ್ಟು ಗಂಭೀರವಾಗಿ ಇರ್ತಿದ್ದು. ದೇಶಭಕ್ತಿ, ಭಾಷೆ, ಇಂಥ ಹಬ್ಬಗಳು, ಇಂಥವುಗಳ ಬಗ್ಗೆ ನಾನು ಬರಿತಾ ಇದ್ದಿದ್ದು. ಆಮೇಲೆ ಕಾಲೇಜಿಗೆ ಬಂದಾಗ ದಿನಕರ ದೇಸಾಯಿ ಅವರ ಚುಟುಕುಗಳು ತುಂಬ ಬರ್ತಾಯಿದ್ವು. ಆಗ ಎಲ್ಲ 4 ಸಾಲಿನಲ್ಲೇ ಅವರು ಎಷ್ಟೋ ವಿಚಾರಗಳನ್ನು, ತುಂಬ ವ್ಯಂಗ್ಯ, ವಿಡಂಬನೆ, ಸಮಕಾಲೀನ ಸಂಗತಿಗಳನ್ನು ಪ್ರಾಸಬದ್ಧವಾಗಿ, ಛಂದೋಬದ್ಧವಾಗಿ ಹೇಳ್ತಾಯಿದ್ರು. ಪತ್ರಿಕೆಗಳಲ್ಲಿ, ವಿಶೇಷಾಂಕಗಳಲ್ಲಿ ಸಾಕಷ್ಟು ಬರ್ತಾಯಿದ್ವು. ಹಾಗಾಗಿ ಅವರ ಚುಟುಕುಗಳಿಂದ ಪ್ರಭಾವಿತನಾಗಿ ನಾನು ಕೂಡ ಆ ರೀತಿಯ ಚಿಕ್ಕ ಪದ್ಯಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ಕವಿಗೋಷ್ಠಿಗಳಲ್ಲಿ ಅವೇ ಹೆಚ್ಚು ಜನರಿಗೆ ಸಂತೋಷವನ್ನು ಕೊಡ್ತಾಯಿದ್ದೆ. ಯಾಕಂದರೆ ದೀರ್ಘ ಕವನ ಓದ್ತಾ ಇರುವಾಗ ಪಾಪ ಜನಗಳಿಗಷ್ಟು ಆ ಕಡೆ ಗಮನ ಕೊಡೋಕ್ಕಾಗ್ತಿರ್ಲಿಲ್ಲ. ನಾವು ಸುಮ್ಮನೆ ಕವನ ಓದ್ತಾ ಎಲ್ಲಿ ನುಂಗ್ಕೊಳಕ್ಕೆ ಸ್ವಲ್ಪ ನಿಲ್ಲಿಸಿದ್ರು ಚಪ್ಪಾಳೆ ಹೊಡೆದ್ಬಿಡೋರು, ಏನೋ ಪುಟ ತಿರುಗಿಸಿದ್ರೆ ಕವನ ಹೊಡೆಯೋರು. ಪಾಪ ಮುಗ್ದದ್ದೇ ಗೊತ್ತಾಗ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ರೀತಿ ಚುಟುಕುಗಳನ್ನು ಓದಿ ನೋಡಿದೆ ನಾನು. ಸುಮಾರು ನನ್ನ ಮೊದಲ ಚುಟುಕು ಸಂಕಲನ ಬಂದಿದ್ದು 85ರಲ್ಲಿ. ಆವಾಗ ಇದು ಹೆಚ್ಚು ಈ ಕಾಲಕ್ಕೆ ಹೋಗುತ್ತೆ ಅಂತ ನನಗನ್ನಿಸ್ತು. ನಾನು ದಿನಕರ ದೇಸಾಯಿ ಅವರ ಶೈಲಿಯಲ್ಲೇ ಬರಿತಾ ಇದ್ದೆ. ನಮ್ಮ ಊರ ಶಾಲೆ ಬಗ್ಗೆ ಒಂದು ಬರೆದಿದ್ದೆ. ನಾನು ಓದಿದ ಒಂದು ಶಾಲೆ ಸರ್ಕಾರಿ ಶಾಲೆ, ಭಾಳ ದುರವಸ್ಥೆಯಲ್ಲಿತ್ತು. ನಮ್ಮೂರ ಸರ್ಕಾರಿ ಶಾಲೆ, ಶಾಲೆಗಿರುವುದೇ 4 ಮೂಲೆ, ಹಂಚಿರುವ ಮೂಲೆಯಲ್ಲಿ ಮೇಷ್ಟ್ರು ಕೂರುವುದು, ಉಳಿದ ಎಲ್ಲ ಕಡೆ ನೀರು ಸೋರುವುದು ಅಂತ. ಇದು ಶಾಲೆಯ ಸ್ಥಿತಿ. ಆದರೆ ಇದು ಭೌತಿಕ ಪರಿಸ್ಥಿತಿ. ಆದರೆ ಶಾಲೆಯಲ್ಲಿ ಎಂತೆಂಥ ಅಧ್ಯಾಪಕರು ಇದ್ದರು ಅಂತಂದರೆ ಅವ್ರು ನಮ್ಗೆ ಅನೇಕ ಮಕ್ಕಳ ಪದ್ಯಗಳನ್ನು ಹೇಳ್ಕೊಡ್ತಾಯಿದ್ರು. ಪಠ್ಯಪುಸ್ತಕದಲ್ಲಿರೋದಲ್ಲದೆ ಬೇರೆ ತಂದು ಹೇಳ್ತಾಯಿದ್ರು, ಕಥೆಗಳನ್ನು ಹೇಳ್ತಾಯಿದ್ರು. ಅದನ್ನೆಲ್ಲ ಕೇಳ್ತಾ ನನಗೂ ಒಂದು ಆಟದ ಹಾಗೆ ನಾನು ಯಾಕೆ ಈ ಥರ ಬರಿಬಾರ್ದು ಅನ್ನೋ ಪ್ರೇರಣೆ ನನಗೆ ಬಂತು. ಹೀಗಾಗಿ ಅಲ್ಲಿಂದ ಶುರುವಾದ ನನ್ನ ಈ ಕಾವ್ಯದ ಜೊತೆಗಿನ ಪ್ರಯಾಣ ಯಾವುದೇ ನಿರೀಕ್ಷೆ ಇಟ್ಕೊಳ್ಳದೆ ಬರಿತಾ ಬಂದಿದ್ದು. ಅದು ಬೇರೆ ಬೇರೆ ತಿರುವುಗಳನ್ನು ಕಾಣ್ತು. ಹಾಗೆ ಮಧ್ಯದಲ್ಲಿ ಹನಿಗವನ ಹೆಚ್ಚು ಜನರಿಗೆ ಇಷ್ಟ ಆಗಿ ಹನಿಗವನಗಳಿಂದನೇ ಗುರುತಿಸ್ತಾರೆ. ಹೆಚ್ಚಂದರೆ ಹನಿಗವನ ವಾಸ ಅಂತ ಕೇಳ್ತಾರೆ. ಹೆಚ್ಚಂದರೆ ಹಟ್ಟಿ ಕುದುರು ಅಂತ ನನ್ನ ಊರಿನ ಹೆಸರು. ಸೊ ಹನಿಗವನದ ಜೊತೆ ಆ ರೀತಿ ನನ್ನ ಹೊಂದಾಣಿಕೆ ಆಗಿದೆ. ಹಾಗಾಗಿ ನನ್ನ ಮನೆಗೂ ಹನಿಕೇತನ ಅಂತ ಹೆಸರಿಟ್ಟಿದ್ದೀನಿ. ಸರ್, ನಿಮ್ಮ ಬದುಕನ್ನು ಗಮನಿಸಿದಾಗ ಅಂದರೆ ಬೇರೆ ಬೇರೆ ಯಾಕೆ ಹೌದು ನೀವು ಓದಿದ್ದು ಆದರೆ ಆಗಿದ್ದು ಇನ್ನೊಂದು ಈ ಥರದ್ದೇ ಅನಿಸ್ತಾ ಹೋಗುತ್ತೆ. ಮನೆ ಹಿನ್ನೆಲೆ ಗಮನಿಸಿದಾಗಲೂ ಬಹುಶಃ ಹಾಗೆ ಅಂತ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ ಸರ್. ತಂದೆ ತಾಯಿ ಬಗ್ಗೆ ಹೇಳ್ತಾ ಹೋಗಿ ಸರ್. ಅದೇ, ನಾನು ಹುಟ್ಟಿದ್ದು ಈ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಒಂದು ಪುಟ್ಟ ಊರು ಹಟ್ಟಿ ಕುದುರು ಅಂತ. ಕುದುರು ಅಂದರೆ ಐಲ್ಯಾಂಡ್, ದ್ವೀಪ. ಸುತ್ತಲೂ ಒಂದು ನದಿ ಹರಿಯುತ್ತೆ, ವಾರಾಹಿ ನದಿ. ಆವಾಗ ನಾವು ಎಲ್ಲಿ ಹೋಗಬೇಕಾದ್ರೂ ದೋಣಿ ದಾಟ್ಕೊಂಡೇ ಹೋಗಬೇಕು. ಶಾಲೆಗೆ ನಮ್ಮ 4ನೇ ಕ್ಲಾಸ್ವರೆಗೆ ನಮ್ಮ ಊರಿನಲ್ಲಿತ್ತು. ಆ ನಂತರ 5ನೇ ಕ್ಲಾಸಿಂದ ನಾನು 10ನೇ ಕ್ಲಾಸ್ವರೆಗೂ 5 ವರ್ಷ ದಿನಕ್ಕೆ 2 ಸಾರಿ, ಕೆಲವು ದಿನ 4 ಸಾರಿ ದೋಣಿಯಲ್ಲಿ ಹೊಳೆ ದಾಟ್ಕೊಂಡು ನಾವು ಹೋಗ್ತಾಯಿದ್ವಿ. ಎಲ್ಲಿವರೆಗೆ ಅಂದರೆ ನಮ್ಮಲ್ಲಿ ಕರೆಂಟು ಇರಲಿಲ್ಲ, ಮನೆಗಳಿಗೆ ಶೌಚಾಲಯ ಇರಲಿಲ್ಲ, ಪತ್ರಿಕೆ ಬರ್ತಿರಲಿಲ್ಲ, ರೇಡಿಯೋ ಇರಲಿಲ್ಲ. ಆದರೆ ನನಗೆ ಯಾವತ್ತೂ ಅದೆಲ್ಲ ಒಂದು ಕೊರತೆ ಅಂತ ಅನ್ನಿಸ್ಲೇ ಇರಲಿಲ್ಲ. ಯಾಕಂದರೆ ಬೇರೆ ಜೀವನನೇ ನೋಡಿಲ್ಲ ನಾವು, ಎಲ್ಲ ಇರೋದು ಹೀಗೆ ಅಂತಲೇ ನಮಗೆ. ಸೊ ಅದರಲ್ಲೇ ನಾವು ಏನೋ ಒಂದು ಆಟಗಳನ್ನು ಆಡೋದು. ನಮ್ಮ ದೇವಸ್ಥಾನದಲ್ಲಿ ಒಂದು ಭಜನೆ ನಡೀತಾಯಿತ್ತು ಪ್ರತಿ ಮಂಗಳವಾರ. ಗಣಪತಿ ದೇವಸ್ಥಾನ ಇದೆ, ಅಲ್ಲಿ ಪುರಂದರದಾಸರ ಹಾಡುಗಳನ್ನೆಲ್ಲ ನಾವು ಹಾಡ್ತಿದ್ದು. ಸೊ ನಮಗೂ ಹಾಡು ಅಂತ ಎಲ್ಲ ಪ್ರೋತ್ಸಾಹ ಕೊಡೋರು. ಹೀಗೆ ಅಲ್ಲಿ ನನಗೆ ಅನೇಕ ವಿಷಯಗಳು ನಾನು ಈಗ ಕೂತ್ಕೊಂಡು ಯೋಚನೆ ಮಾಡಿದಾಗ ಅನಿಸುತ್ತೆ, ನಾನು ಯಾಕೆ ಕವಿತೆ ಬರೆಯೋಕ್ಕೆ ಶುರು ಮಾಡಿದೆ ಅಂದರೆ, ಒಂದು ಶಾಲೆಯಲ್ಲಿ
ದೇವಸ್ಥಾನದ ಭಜನೆ, ಮತ್ತು ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಜಾನಪದ ಗೀತೆಗಳನ್ನು ಹಾಡ್ತಾಯಿದ್ರು ಎಲ್ಲ. ಮತ್ತು ಕೃಷಿ ಕೆಲಸ ನಡೀತಾಯಿತ್ತು ಮನೆಯಲ್ಲಿ, ಎಲ್ಲೆಲ್ಲ ಕೃಷಿ ವ್ಯವಸಾಯ. ಸೊ ಎಲ್ಲ ಈ ಭತ್ತ ತುಳಿಯೋರು ಅವರು ನಮ್ಮ ಕುಂದಾಪುರ ಭಾಷೆಯಲ್ಲಿ ಹಾಡ್ತಾಯಿದ್ರು. ಎಲ್ಲ ಒಂದು ಲಯ ಇದೆ ಅಲ್ಲಿ. ಕೂಕಣಿ ನೆಂಟರೇ ಕೂಳಿಗಕ್ಕಿ ಇಲ್ಲೇ ನಾಕುಟ್ಟು ಬತ್ತು ನಂದಲ್ಲೇ ನೋಡಿ, ಆ ಒಂದು ತ್ರಿಪದಿಯಲ್ಲಿ ಎಷ್ಟು ಅವರು ಬಡತನದ ಚಿತ್ರಣ ಇದೆ. ಅವರ ಯಾವುದೋ ದನಿಗಳ ಭತ್ತವನ್ನು ಹಾಕಿ ಕೊಡ್ತಾ ಇದ್ದಾಳೆ, ನೆಂಟರು ಬಂದಿರ್ತಾರೆ, ಅವರೇನು ಅವರಿಗೆ ಪರೋಕ್ಷವಾಗಿ ಹೇಳ್ತಿರ್ತಾರೆ ಅವರು ಈ ಭತ್ತ ನಂದಲ್ಲ. ಸೊ ಈ ಥರ ಜನಪದ ಗೀತೆಗಳು ನಮ್ಮ ತಾಯಿ ಹಾಡ್ತಿದ್ದ ಪುರಾಣದ ಕಥೆಗಳನ್ನು ಹಾಡ್ತಿದ್ರು ತಾಯಿಯವರು. ಮತ್ತು ನಮ್ಮ ತಂದೆಯವರು ಪುರೋಹಿತರು, ದೇವಸ್ಥಾನದ ಅರ್ಚಕರು. ಸೊ ಮನೆಯಲ್ಲಿ ಮಂತ್ರ ಘೋಷ ಕೇಳ್ತಾಯಿತ್ತು. ಆಮೇಲೆ ರಾಮಾಯಣ, ಮೂಲ ವಾಲ್ಮೀಕಿ ರಾಮಾಯಣ ಅವರು ಓದ್ತಾಯಿದ್ರು ಸಂಸ್ಕೃತದಲ್ಲಿ. ಸೊ ಇದೆಲ್ಲ ಒಂದು ಲಯ ಅನ್ನೋದು ನನಗೆ ತಾನಾಗೆ ಬಂದು ಮನಸ್ಸಿನಲ್ಲಿ ಕೂತ್ಕೊಂತು ಅನಿಸುತ್ತೆ. ಹಾಗಾಗಿ ನಾನು ಹೆಚ್ಚಾಗಿ ಲಯಬದ್ಧವಾಗಿಯೇ ಬರೀತಾ ಇರ್ತೀನಿ. ಛಂದಸ್ಸು ಲಯ ನನ್ನ ಗಟ್ಟಿಯಾಗಿ ಹಿಡ್ಕೊಂತು. ಸ್ವಲ್ಪ ನವ್ಯದ ಪ್ರಭಾವದಿಂದ ಅದನ್ನು ಬಿಟ್ಟು ಬರೆಯೋಕ್ಕೆ ಪ್ರಯತ್ನ ಮಾಡಿದರೂ ಅದು ಚೆನ್ನಾಗಿ ನನಗೆ ಗಟ್ಟಿಯಾಗಿ ಪ್ರಭಾವ ಬೀರಿದೆ. ಹೀಗೆ ನನ್ನ ಪರಿಸರ, ಬೇರೆ ಯಾವ ಆಕರ್ಷಣೆಯೂ ನಮಗಿರಲಿಲ್ಲ ಆವಾಗ. ಈಗಿನ ಹಾಗೆ ಮೊಬೈಲು, ರೇಡಿಯೋ, ಟಿ ವಿ, ಸಿನಿಮಾ ಏನೂ ಇರ್ತಿರಲಿಲ್ಲ ನಮ್ಮ. ಸರ್, ಊರಿನ ಪರಿಸ್ಥಿತಿ ಇವಾಗಲೂ ಹಾಗೆ ಇದೆ? ಇಲ್ಲ, ಈಗ ಸಾಕಷ್ಟು ಬದಲಾವಣೆ ಆಗಿ ಈಗ 2 ಕಡೆಯೂ ಸೇತುವೆ ಆಗಿದೆ ಆ ಊರಿಗೆ. ಸೊ ಅಲ್ಲಿ ಈಗ ಎಲ್ಲ ಆಧುನಿಕತೆಯೂ ಬಂದಿದೆ ನಮ್ಮ ಊರಿಗೆ. ಭಾಳ ಬೇಗ ಬದಲಾಯಿತು ಅಲ್ಲಿ. ನಾನು SSLC ಹೋಗೋ ತನಕ ಕರೆಂಟ್ ಬಂದಿರಲಿಲ್ಲ, 1972. ಈಗ ಒಂದು 10 ವರ್ಷಗಳಿಂದ ಈಚೆಗೆ ಎಲ್ಲ ಆಧುನಿಕತೆ ಬಂದಿದೆ. ಸರ್, ನಿಮ್ಮೂರು ನದಿ ಸೇತುವೆ ಅಂದ್ಕೊಳ್ಳೆ ಮತ್ತೊಂದು ಕವನ ನೆನಪಾಯ್ತು ಸರ್ ನಿಮ್ದೆ. ನದಿ ದಾಟಲು ತೆಪ್ಪ ಬೇಕು, ಸಂಸಾರದ ಸಾಗರ ದಾಟಲು ತೆಪ್ಪಗಿರಬೇಕು. ನದಿ ದಾಟಲು ತೆಪ್ಪ ಇರಬೇಕು, ಸಂಸಾರ ಸಾಗರ ದಾಟಲು ತೆಪ್ಪಗಿರಬೇಕು. ಸರ್, ನನಗೆ ಇನ್ನೊಂದು ಗೊಂದಲ ಇದೆ ಸರ್. ಅಂದ್ರೆ ನೀವು ಕೃಷಿಯಲ್ಲಿ ಅಧ್ಯಯನ ಮಾಡಿರುವಂಥದ್ದು, ಆದ್ರೆ ಬ್ಯಾಂಕ್ ಉದ್ಯೋಗಿ ಹೇಗಾದ್ರಿ ಸರ್? ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಿ? ಅನೇಕರಿಗೆ ಇದು ಭಾಳ ಆಶ್ಚರ್ಯ ಅನಿಸುತ್ತೆ. ನಾನು ಸುಮಾರು ಕಡೆ ಯೋಚನೆ ಮಾಡಿ ಒಂದು ಕಡೆ ಹೇಳಿದ್ದೀನಿ, ನನ್ನ ಜೀವನದಲ್ಲಿ ನಾನು ಹುಟ್ಟಿದ್ದು, ನನ್ನ ವಿದ್ಯಾಭ್ಯಾಸ, ನನ್ನ ಕೆಲಸ, ಮದುವೆ ಅಂತ ಹೇಳಲ್ಲ, ಹೆಂಡತಿಗೆ ಸಿಟ್ಟು ಬರುತ್ತೆ, ಇವೆಲ್ಲ ಬೈ ಚಾನ್ಸ್. ನಾನು ಕವಿ ಆದದ್ದು ಮಾತ್ರ ಬೈ ಚಾಯ್ಸ್ ಅಂತ. ಅದೊಂದು ಮಾತ್ರ ಉದ್ದೇಶಪೂರ್ವಕ. ಯಾಕಂದರೆ ಬಾಲ್ಯದಿಂದಲೂ ನನ್ನ ಗುರಿಯಾಗಿತ್ತು. ನಾನು SSLC ತನಕ ನಮ್ಮ ಊರಲ್ಲೇ ಇದ್ದೆ. ಆಮೇಲೆ ಬೆಂಗಳೂರಿಗೆ ಬರಬೇಕಾಯ್ತು ನಾನು PUC. ಕಾರಣ ಏನಂದರೆ ಊರಿನಲ್ಲಿ ಕಾಲೇಜ್ ಇಲ್ಲ. ಕಾಲೇಜ್ಗೆ ಹೋಗಬೇಕಾದ್ರೆ ತುಂಬ 5 ಕಿಲೋಮೀಟ್ರ್ ಬಸ್ನಲ್ಲಿ ಹೋಗಿ ಈ ಹೊಳೆ ದಾಟಿ ಅದೆಲ್ಲ ಹೋಗಬೇಕು. ಬಟ್ ನಮ್ಮ ಅಣ್ಣ ಇದ್ದರು ಬೆಂಗಳೂರಿನಲ್ಲಿ, ಅವರು ಉದ್ಯೋಗದಲ್ಲಿದ್ದರು, ಶಿವರಾಮ್ ಅಂತ. ಅವರು LICಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅವ್ರ ಮನೇಲಿದ್ದು ಓದೋದು ಅಂತಾಯಿತು. ಸರಿ ಅಂತ ನಾನು ಬೆಂಗಳೂರಿಗೆ ಬಂದೆ PUCಗೆ. ಆಮೇಲೆ PUCಯಲ್ಲಿ ನನಗೆ ಕನ್ನಡ ಸಬ್ಜೆಕ್ಟ್ ತೊಗೊಂಡಿದ್ದೆ, ಕನ್ನಡ ಸಾಹಿತ್ಯದ ಆಸಕ್ತಿ ಇತ್ತು. ಸೊ ಕನ್ನಡ MA ಮಾಡಬೇಕು ಅಂತಂದರೆ ಇತ್ತು ನನಗೆ. ಆದರೆ ಎಲ್ಲ ಹೇಳಿದ್ರಿಲ್ಲ, ಕೆಲಸ ಸಿಗೋಲ್ಲ ನಿನಗೆ, ಯಾವುದಾದ್ರು ಪ್ರೊಫೆಷನಲ್ ಕೋರ್ಸಿಗೆ ಹೋಗಿ ಸೈನ್ಸ್ ತೊಗೊಳ್ಳಿ. ಸೊ ನಾನು PCMB ತೊಗೊಂಡೆ. ಆಮೇಲೆ ಇಂಜಿನಿಯರಿಂಗಿಗೆ ಆವಾಗ ಅಷ್ಟು ಜಾಬ್ ಅಪಾರ್ಚುನಿಟೀಸ್ ಇರಲಿಲ್ಲ, ಈಗಿನ ಹಾಗೆ ಸಾಫ್ಟ್ವೇರ್ ಇರಲಿಲ್ಲ, ಬರೀ ಸಿವಿಲ್ಲು, ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ಲು ಮಾತ್ರ. ಸ್ವಲ್ಪ ಆ ಕಡೆ ಕೆಲಸ ಸಿಗೋದು ಕಷ್ಟ ಇದೆ. ಮುಂದೆ ನೀನು ಮೆಡಿಕಲ್ ಮಾಡಬೇಕು, ಇಲ್ಲೇ ಅಗ್ರಿಕಲ್ಚರ್ ಮಾಡು ಅಂತಂದರು. ಮೆಡಿಕಲ್ ಅಂದರೆ ನನಗೆ ಬಯಾಲಜಿಯಲ್ಲಿ ಜಿರಳೆ ಕುಯ್ಯೋದೇ ಕಷ್ಟ ಆಗಿಬಿಟ್ಟಿತ್ತು. ಇನ್ನಲ್ಲಿ ಹೋಗಿ ಹೆಣ ಕುಯ್ಯೋಕ್ಕಾಗತ್ತಾ, ಇಲ್ಲ ಬೇಡ ಅಂದ್ಬಿಟ್ಟು ಅಗ್ರಿಕಲ್ಚರ್ ಅಂತ. ನಾವು ಹೇಗೂ ಕೃಷಿಕರು, ನಮಗೆ ಸ್ಪೆಷಲ್ ಇದೆಲ್ಲ ಇತ್ತು, ರಿಸರ್ವೇಷನ್ ಎಲ್ಲ ಇತ್ತು, ಹಳ್ಳಿಯಿಂದ ರೂರಲ್ ಕೋಟಾ ಅಂತ. ಹಾಗಾಗಿ ಹೆಬ್ಬಾಳದ ಕೃಷಿ ಕಾಲೇಜಿನಲ್ಲಿ ನನಗೆ ಅಡ್ಮಿಷನ್ ಸಿಕ್ತು. ನಾನು ಕೃಷಿ ಸೇರಿದ್ದು ಕೇವಲ ಕೆಲಸ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ನನ್ನ ಹವ್ಯಾಸನ ನಾನು ಅಲ್ಲೂ ಬಿಡಲಿಲ್ಲ. ಅಲ್ಲಿ ನಮಗೇನು ಕನ್ನಡ ವಿಷಯ ಇರಲಿಲ್ಲ, ಎಲ್ಲ ಇದ್ದದ್ದು ವಿಜ್ಞಾನ ಮಾತ್ರ. ಆದರೂ ಅಲ್ಲಿ ನಾನು ನಮ್ಮ ಸ್ನೇಹಿತರೆಲ್ಲ ಇದ್ದರು, ಸಾಹಿತ್ಯಾಸಕ್ತರು, ಕೈ ಬರಹದ ಪತ್ರಿಕೆಯನ್ನು ಮಾಡಿದ್ವಿ, ನಮ್ಮ ಅಧ್ಯಾಪಕರ ಬಗ್ಗೆಲ್ಲ ಕವನ ಬರೆದ್ವಿ. ಸೊ ಈ ರೀತಿ ಇಲ್ಲಿ ನನ್ನ ಹವ್ಯಾಸ ಮುಂದುವರ್ಸ್ಕೊಂಡು ಬಂದೆ. ಆಮೇಲೆ ಬ್ಯಾಂಕಿಗೆ ಯಾಕೆ ಸೇರಿದ್ರಿ ಅಂತ. ಇಲ್ಲ ಸರ್, ಅದಕ್ಕಿಂತ ಮುಂಚೆ ನಿಮ್ಮ ಸ್ಟಡೀಸು ಮತ್ತು ಧಾರವಾಡಕ್ಕೆ ಯಾಕೆ ಹೋದ್ರಿ ಸರ್? ಧಾರವಾಡಕ್ಕೆ ನಾನು MSc IG ಮಾಡೋಕ್ಕೆ ಹೋದೆ. ಇಲ್ಲಿ BSc IG ಮಾಡ್ತಿದ್ದ ಹಾಗೆ ತಕ್ಷಣ ಏನಾದ್ರು ಕೆಲಸ ಸಿಕ್ಕಿದ್ರೆ ನಾನು ಸೇರ್ಕೋತಿದ್ನೇನೋ. ತಕ್ಷಣ ಯಾವ ಕೆಲಸನೂ ಸಿಕ್ಕಲಿಲ್ಲ. ಸರಿ, ಇನ್ನೇನು ಇದು ಮಾಡಿದರೆ MSc ಕೃಷಿ ಮಾಡಿದ್ರು ಒಳ್ಳೆಯದು ಅಂತ ಸಜೆಷನ್ ಕೊಟ್ಟು ನಮ್ಮ ಅಣ್ಣ ಓದು ಅಂತಂದರು. ಇಲ್ಲಿ ಹೆಬ್ಬಾಳದಲ್ಲಿ ಮೊದಲು ಇದರಲ್ಲಿ ಸೀಟ್ ಸಿಗಲಿಲ್ಲ. ಸರಿ ಅಂತ ಧಾರವಾಡಕ್ಕೆ ಹೋದೆ ನಾನು. ಸೊ ಧಾರವಾಡದಲ್ಲಿ 2 ವರ್ಷ MSc ಮಾಡಿದೆ. ಅದೇ ಕಾಲೇಜ್ ದಿನಗಳಲ್ಲಿ ನಾವು ಸಾಕಷ್ಟು ನಮ್ಮ ಸಾಹಿತ್ಯದ ಗೆಳೆಯರೆಲ್ಲ ಇರೋದ್ರಿಂದ ಅನೇಕ ತಮಾಷೆ ಪದ್ಯಗಳು, ಅವನ್ನೆಲ್ಲ ಅಣಕವಾಡುಗಳು. ನನ್ನ ಮೊದಲ ಅಣಕವಾಡು ನನ್ನ ಶಾಲಾ ದಿನಗಳಲ್ಲಿ ಶುಭಮಂಗಳ ಸಿನಿಮಾ ಬಂದಿತ್ತು. ಹೌದು, ಶುಭಮಂಗಳ ನಮ್ಮ ಶ್ರೀನಾಥ್ ಅವರು ಪುಟ್ಟಣ ಕನ್ನಡ ನಿರ್ದೇಶನ. ಅದರಲ್ಲಿ ಒಂದು ಹಾಡು ಬರುತ್ತಲ್ಲ, ರಾಜಂಗು ರಾಣಿ, ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು.
ನಗುತ್ತಾದ ಭೂತಾಯಿ ಮನಸ್ಸು, ರಾಜಂಗೂ ರಾಣಿಗೂ ಮುರಿದು ಹೋದ್ರ ಮನಸ್ಸು, ಅರಮನೆಯಾಗಿ ಏನೈತೆ ಸೊಗಸು ಅಂತ. ಒಂದ್ಸರಿ ನಮಗೆ ಅಧ್ಯಾಪಕರಿಗೂ ಮತ್ತು ಮಕ್ಕಳಿಗೂ ಏನೋ ಜಗಳ ಆಗ್ಬಿಟ್ಟಿತ್ತು. ಅಧ್ಯಾಪಕರು ನಾವು ಕ್ಲಾಸ್ ತಗೊಳ್ಳಲ್ಲ ಅಂತ ಹೊರಟೋಗ್ಬಿಟ್ಟಿದ್ದಾರೆ. ಆಗ ನಾನು ಇದನ್ನು ಅಣಕವಾಡು ಬರೆದೆ. ಅದು ಭಾಳ ಜನಪ್ರಿಯ ಆಯ್ತು ಕಾಲೇಜಲ್ಲಿ. ಪೆನ್ನಿಗೂ ಇಂಕಿಗೂ ಬಂದಾರೆ ಮನಸ್ಸು, ಪೆನ್ನಿಗೂ ಇಂಕಿಗೂ ಬಂದಾರೆ ಮುನಿಸು, ನಗ್ತಾದ ಬಿಳಿ ಹಾಳೆ ಮನಸ್ಸು, ಮೇಸ್ಟ್ರಿಗೂ ಹುಡುಗರಿಗೂ ಮುರಿದು ಹೋದರೆ ಮನಸ್ಸು, ತರಗತಿಯಾಗೇನೈತೆ ಸೊಗಸು, ತರಗತಿಯಾಗೇನೈತೆ ಸೊಗಸು ಅಂತ ಶುರುವಾಗಿ ಇಡೀ ನಮ್ಮ ವಿದ್ಯಾರ್ಥಿಗಳ ಚಿತ್ರಣ ಎಲ್ಲ ಬರುತ್ತೆ ಅದರಲ್ಲಿ. ಕಾಪಿ ಹೊಡೆಯೋದು, ಇನ್ನೊಂದು ಮತ್ತೊಂದು. ಸೊ ಅದನ್ನು ಆ ಸಂದರ್ಭದಲ್ಲಿ ಬರೆದೆ. ಆಮೇಲೆ ಕೈ ಬರೆದ ಪತ್ರಿಕೆ ಮಾಡಿದ್ವಿ. ಕೈ ಬರೆದ ಪತ್ರಿಕೆ ಯಾಕೆ ಮಾಡಿದೆ ಅಂತಂದರೆ, ನಾನು ಬೇರೆ ಪತ್ರಿಕೆ ಕಳಿಸಿದ್ದೆಲ್ಲ ವಾಪಸ್ ಬರ್ತಾಯಿತ್ತು. ಯಾರು ಪ್ರಕಟಣೆ ಮಾಡ್ತಿರಲಿಲ್ಲ. ಮಕ್ಕಳ ಪದ್ಯ ಕಳಿಸಿದ್ರೆ ಪ್ರಕಟ ಮಾಡೋರು, ನವ್ಯ ಕವನ ಕಳಿಸಿದ್ರೆ ಯಾಕೋ ವಾಪಸ್ ಬರೋದು. ಸೊ ಈಗ ವಾಪಸ್ ಬರೋದು ಬೇಡ ಅಂದ್ಬಿಟ್ಟು ನಾನೇ ಸಂಪಾದಕನಾಗಿ ಕೈ ಬರೆದ ಪತ್ರಿಕೆ ಮಾಡಿ ಅದರಲ್ಲಿ ನಾನು ಬರಿತಾ ಇದ್ದೆ. ಹೀಗೆ ನಾವು ಕೃಷಿಯನ್ನು ಓದ್ತಾ ಇದ್ದು ಒಂದು ಜೀವನೋಪಾಯ ಅಂತ ಮಾಡ್ದಂಗೆ ಕೆಲಸ ಸಿಗುತ್ತೆ ಅಂತ ನನ್ನ ಪ್ರವೃತ್ತಿಯನ್ನು ನಾನು ಅಲ್ಲೂ ಕಾಪಾಡ್ಕೊಡೋಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಪ್ರೋತ್ಸಾಹ ನೀಡೋ ಗೆಳೆಯರಿದ್ದರು, ಕೆಲವು ಅಧ್ಯಾಪಕರ ಪ್ರೋತ್ಸಾಹನೂ ಸಿಕ್ತು, ಮತ್ತು ಕೆಲಸ ಕೂಡ ನನಗೆ ಸಿಕ್ತು. ನಾನು ಕೃಷಿ ವಿಜ್ಞಾನದಲ್ಲಿ MSc ನನಗೆ ಅತ್ಯಧಿಕ ಅಂಕ ಬಂತು. ಎಸ್ ಸರ್, ರಾಜ್ಯಪಾಲರಿಂದ ಚಿನ್ನದ ಪದಕ. ನಾವು ಇವಾಗ ಒಂದ್ಸಲ ಚಪ್ಪಾಳೆ ಬಿಕಾಸ್ ಬೇರೆ ಸಂದರ್ಭದಲ್ಲಿ ನಿಮಗೆ ಚಪ್ಪಾಳೆ, ನಿಮ್ಮ ಮಾತುಗಳು, ನಿಮ್ಮ ಪದಗಳನ್ನು ಕೇಳಿದಾಗ ಹೊಡಿತಾರೆ. ಆದರೆ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಅವತ್ತೇ ನೀವು ರಾಜ್ಯಪಾಲರಿಂದ ಚಿನ್ನದ ಪದಕ ಅಂತ ಹೇಳಿದ್ರೆ ಸುಲಭ ಅಲ್ಲ ಸರ್. ಧನ್ಯವಾದ. ಸೊ ಅದರ ಬಲದಿಂದ ನನಗೆ ಬ್ಯಾಂಕ್ನಲ್ಲಿ ನನಗೆ ನೇರವಾಗಿ ಸಂದರ್ಶನಕ್ಕೆ ಕರೆದ್ರು. ಬೇರೆಯವ್ರಿಗಾದರೆ ರಿಟರ್ನ್ ಟೆಸ್ಟು ಎಲ್ಲ ಇರ್ತಿತ್ತು. ನಾನು ರಾಷ್ಟ್ರೀಕೃತ ಕಾರ್ಪೊರೇಷನ್ ಬ್ಯಾಂಕಿಗೆ ನೇರ ಸಂದರ್ಶನಕ್ಕೆ ಕರೆದು ಕೃಷಿ ಅಧಿಕಾರಿ ಅಂತ ಕೆಲಸ ಕೊಡಿ. ಅಂದರೆ ಸರ್, ಇಷ್ಟು ಹೊತ್ತು ಮಾತಾಡ್ಕೊಂಡು ಬಂದ್ವಿ ಸರ್. ಒಂದು ನಮಗೆ ಪೂರ್ಣ ಪ್ರಮಾಣದ ನಿಮ್ಮ ಹನಿಗವನನೋ ಅಥವಾ ನಿಮಗಿಷ್ಟ ಇರೋವಂಥ ಒಂದು ಕವನವೋ ಕೇಳೋವಂಥ ಇಷ್ಟ ಆಗ್ತಿದೆ ಸರ್. ಕೇಳ್ಬೋದಾ ಸರ್? ಖಂಡಿತ. ಶ್ವೇತಾ ಕೇಳಿದ್ರಿ, ಅದೇ ನೀವು ಓದಿದ್ದು ಕೃಷಿ ವಿಜ್ಞಾನ, ಕನ್ನಡದಲ್ಲಿ ಹೇಗೆ ಕವಿ ಆದ್ರಿ ಅಂತ. ನಾನು ಕನ್ನಡದಲ್ಲಿ ಕವಿ ಆಗಲಿಕ್ಕೆ ನಮ್ಮ ಕನ್ನಡ ಭಾಷೆಯೇ ಕಾರಣ. ಆ ಕನ್ನಡ ಭಾಷೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದರೆ ಯಾರು ಬೇಕಾದರೂ ಅದರಲ್ಲಿ ಕವಿ ಆಗ್ಬೋದು. ನಮ್ಮ ಕಿಟ್ಟಲ್ ಅಂತ ವಿದೇಶಿಯರನ್ನು ಆಕರ್ಷಿಸಿದ ಭಾಷೆ. ನಾನು ಕನ್ನಡ ಕಷ್ಟ ಮಾಡಿದೆ ಇಷ್ಟು ಮಾಡಿದೆ ಅಂದರೆ ನಾನು ಅವರಿಗೆ ತಮಾಷೆ ಮಾಡ್ತೀನಿ. ಕನ್ನಡಕ್ಕೆ ನಾವು ನೀವು ಅಂಥದ್ದೇನು ಕೊಟ್ಟಿಲ್ಲ, ಕನ್ನಡಕ್ಕೆ ನಾವು ನೀವು ಅಂಥದ್ದೇನು ಕೊಟ್ಟಿಲ್ಲ, ನಿಜವಾಗಿ ಕೊಟ್ಟದ್ದು ಜರ್ಮನಿಯ ಕಿಟ್ಟಲ್ಲ ಅಂತ ನೋಡಿ. ಅವನು ಅಲ್ಲಿ ಅವನು ಬಂದು ಇಲ್ಲಿ ಕನ್ನಡದ ಮೊದಲ ನಿಘಂಟು ಅಂದರೆ ಆ ಭಾಷೆಯ ಆಕರ್ಷಣೆ. ಹಾಗಾಗಿ ನೀವು ಕೃಷಿಯಲ್ಲಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಇನ್ನೇನೋ ಆಗಿರ್ಬೋದು, ಆ ಭಾಷೆ ನಿಮ್ಮನ್ನು ಆಕರ್ಷಿಸಿದರೆ ಕವಿ ಆಗೋಕ್ಕೆ ಸಾಧ್ಯ ಅನ್ನೋದಕ್ಕೆ ಆ ಕನ್ನಡದ ಭಾಷೆ ಬಗ್ಗೆನೇ ಒಂದು ನಾನು ಮಕ್ಕಳಿಗಾಗಿ ಬರೆದ ಪುಸ್ತಕ ಇದು, ಲಾಲಿ ಪಾಪು ಚೀಪು ಚೀಪು ಅಂತ. ಅದರಲ್ಲಿ ಈ ಕನ್ನಡವೆಂದರೆ ಅಂತ ಕವಿತೆ. ಕನ್ನಡವೆಂದರೆ ಏನೆಂದು ಬಣ್ಣಿಸಬೇಕೇ ನಾನು, ಕನ್ನಡವೆಂದರೆ ಏನೆಂದು ಬಣ್ಣಿಸಬೇಕೇ ನಾನು, 1000 ಕವಿಗಳು ಬರೆದಿದ್ದಾರೆ ಅಷ್ಟು ಸಾಲದೇನು. ಕನ್ನಡ ಗೊಲ್ಲನ ಕೊಳಲಿನ ಗಾನ ಸೆಳೆಯುವುದು ಎಲ್ಲರ ಬಳಿಗೆ, ಕನ್ನಡ ಗೊಲ್ಲನ ಕೊಳಲಿನ ಗಾನ ಸೆಳೆಯುವುದು ಎಲ್ಲರ ಬಳಿಗೆ, ಬಗೆ ಬಗೆ ಪದಾರ್ಥ ದೊರಕುವ ತಾಣ ಸರ್ವ ಸರಕುಗಳ ಮಳಿಗೆ. ಕನ್ನಡ ಎಂದರೆ ನನ್ನೆದೆ ಕೊಳದಲ್ಲಿ ನಲಿಯುವ ಬಣ್ಣದ ಮೀನು, ಗೊಬ್ಬರ ಬೇಡದೆ ಫಸಲು ನೀಡುವ ಫಲವತ್ತಾದ ಜಮೀನು. ಪರಭಾಷಿಕರಿಗೂ ಗೊತ್ತಿದೆ ನಮ್ಮ ಕುವೆಂಪು ಬೇಂದ್ರೆ ಕಾರಂತ, ಪರಭಾಷಿಕರಿಗೂ ಗೊತ್ತಿದೆ ನಮ್ಮ ಕುವೆಂಪು ಬೇಂದ್ರೆ ಕಾರಂತ, ಮಾಸ್ತಿ ಗೋಕಾಕ್ ಅನಂತ ಮೂರ್ತಿ ಕಾರ್ನಾಡ್ ಕಂಬಾರ್ ಯಾರಂತ. ಕನ್ನಡ ಕೇಳಿ ಕಿಲಕಿಲ ನಗುವುದು ತೊಟ್ಟಿಲ ಕಂದನು ಕೂಡ, ಕುಂದದ ಸವಿಯ ಅಂದದ ಕನ್ನಡ ಧಾರವಾಡದ ಪೇಡ. ಕನ್ನಡವೆಂದರೆ ಏನೆಂದು ಹೇಳುವೆ ಕೇಳಿ ನಾನು, ಕನ್ನಡವೆಂದರೆ ಏನೆಂದು ಹೇಳುವೆ ಕೇಳಿ ನಾನು, ಬಯಸಿದ್ದೆಲ್ಲ ನೀಡುವ ಭಾಷೆ ಕನ್ನಡ ಕಾಮಧೇನು, ಕನ್ನಡ ಕಾಮಧೇನು, ಕನ್ನಡ ಕಾಮಧೇನು. ಈ ಭಾಷೆ ನನಗೆ ನಾನು ಬಯಸಿದ್ದಕ್ಕಿಂತ ಜಾಸ್ತಿಯನ್ನೇ ಕೊಟ್ಟಿದೆ ಅಂತ ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ. ಸಾಹಿತಿಗಳ ಒಡನಾಟ, ಪರಿಚಯ ಇದೆಲ್ಲ ಹೇಗಾಯಿತು ಸರ್? ಅಂದರೆ ನಾನು ಎಲ್ಲೋ ಓದಿದ ನೆನಪು, BR ಲಕ್ಷ್ಮಣರಾವ್ ಅವರು ಅಂದರೆ ಮೊದಲ ತಮ್ಮ ಕೃತಿಗೆ ಮುನ್ನುಡಿ ಬರೀತಾರೆ, ಅವರು ಸಲಹೆ ಕೊಡ್ತಾರೆ ಅನ್ನುವಂಥದ್ದು, ನಿಮ್ಮವರ ಭೇಟಿ ಬಹಳ ಒಂದು ಕುತೂಹಲಕರ ರೀತಿಯಲ್ಲಿ ಆಗಿರುವಂಥದ್ದು, ಹೇಳಿ ಸರ್. ಹೌದು, ಇದು ಭಾಳ ಇನ್ನೊಂದು ಆಶ್ಚರ್ಯ ಅಂತಂದರೆ, ಈಗ ನನ್ನನ್ನು ಹನಿಗವನಗಳಿಂದ ಗುರುತಿಸ್ತೀರಿ, ಕವಿ ಅಂತೀರಿ, ಆದರೆ ನನ್ನ ಮೊದಲ ಪ್ರಕಟಿತ ಕೃತಿ ಕವಿತೆಯೂ ಅಲ್ಲ, ಹನಿಗವನೂ ಅಲ್ಲ, ನಾಟಕ. ಭಾಳ ಆಶ್ಚರ್ಯ. 1981ರಲ್ಲಿ ನನ್ನ ಒಂದು ಚಿಕ್ಕ ನಾಟಕ ಓಡುವವರು ಅಂತ,
ಇನ್ನೊಂದು ಅರ್ಧ ಗಂಟೆ 40 ನಿಮಿಷದ ನಾಟಕ ಅದು ನಾನು MSc ಇದ್ದಾಗ ಬರೆದಿದ್ದು. ನನಗೆ ಮಂಗಳೂರಿನಲ್ಲಿ ಕೆಲಸ ಸಿಕ್ತು 1980ರಲ್ಲಿ. ಅಲ್ಲಿ ಭೂಮಿಕಾ ಅಂತ ಒಂದು ಹವ್ಯಾಸಿ ರಂಗಸಂಸ್ಥೆ ಇತ್ತು, ಅಲ್ಲಿ ನಾನು ಸೇರಿಕೊಂಡೆ. ಅಲ್ಲಿ ಡಾಕ್ಟರ್ ದಾಮೋದರ್ ಶೆಟ್ಟಿ ಅಂತ, ನಾದ ಅಂತೆ ಅವರು ಪರಿಚಿತರು. ಅವರು ಅನೇಕ ಸಾಹಿತ್ಯ ಕೃತಿಗಳನ್ನು ಬರೆದಿದ್ದಾರೆ, ರಂಗಭೂಮಿಯಲ್ಲೂ ಇದ್ದಾರೆ, ಅನುವಾದ ಮಾಡ್ತಾರೆ. ಅವ್ರ ಪರಿಚಯ ಆಯಿತು. ಅವರಿಗೆ ಆ ನಾಟಕ ತೋರಿಸಿದೆ. ಅವರು ಭಾಳ ಚೆನ್ನಾಗಿದೆ ಅಂತ ಅದನ್ನು ಪ್ರಯೋಗಿಸಿದರು ಅವ್ರ ಕಾಲೇಜಿನಲ್ಲಿ. ಆಮೇಲೆ ಅವರದ್ದೇ ಒಂದು ಪಬ್ಲಿಕೇಶನ್ ಇತ್ತು, ವೇದಿಕಾ ಪ್ರಕಾಶನ ಅಂತ. ಅವರು ಮತ್ತು ಅವರಿಬ್ಬರು ಗೆಳೆಯರು ಸೇರಿ ಇದರಲ್ಲಿ ನಾವು ಇದನ್ನು ಪ್ರಕಟ ಮಾಡ್ತೇವೆ ಅಂತಂದರು. ಹಾಗಾಗಿ ನನ್ನ ಮೊದಲ ಪ್ರಕಟಿತ ಕೃತಿ ಓಡುವ ನಾಟಕ, ₹2 ಅದರ ಬೆಲೆ. ಬಟ್ ಅದು ಚೆನ್ನಾಗಿ ಓಡ್ತದೆ ನಾಟಕ. ಇನ್ನೂ ಈಗಲೂ ಅದನ್ನು ಪ್ರಯೋಗ ಮಾಡೋರು ಇದ್ದಾರೆ, ಇನ್ನೂ ಓಡ್ತಾನೆ ಇದೆ. ಆಮೇಲೆ ಮಧ್ಯ ಇನ್ನೊಡೆ ಕವಿತೆಗಳನ್ನು ಬರಿತಾ ಇದ್ದೆ. ಸುಮಾರು ನನಗೆ 78 ನಂತರ ಕವಿತೆಗಳು ಒಂದೊಂದಾಗಿ ಪ್ರಕಟ ಆಗೋಕ್ಕೆ ಶುರು ಮಾಡಿದೆ. ಬಹುಶಃ ಪ್ರಕಾಶಕರಿಗೆ ನಮ್ಮ ಪತ್ರಿಕೆಯವರಿಗೆ ವಾಪಸ್ ಕಳಿಸಿ ಬೇಜಾರಾಯಿತು ಅಂತ ಕಾಣುತ್ತೆ. ಬೆನ್ನು ಬಿಡೋದ ಬೇತಾಳ ಅಂತ ತಿಳಿಯುತ್ತೇವೆ. ಒಂದೊಂದಾಗಿ ಪ್ರಕಟ ಆಗೋಕ್ಕೆ ಶುರು ಆಯಿತು. ಎಲ್ಲ ಪತ್ರಿಕೆಗಳು ಗಮನಗಳು ಬಂತು. ಅದರ ಹಸ್ತಪ್ರತಿಯನ್ನು ಹೇಗೆ, ನಾನಿದ್ದೇದು ಮಂಗಳೂರಿನಲ್ಲಿ, ಸೊ ಬೆಂಗಳೂರಿನ ಯಾವ ಸಂಪರ್ಕವೂ ಇರಲಿಲ್ಲ ನನಗೆ. ಹೇಗೆ ಪ್ರಕಟ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಒಂದು ಸ್ಪರ್ಧೆ ಮಾಡಿದರು. ಉಡುಪಿಯ MGM ಗೋವಿಂದ ಪೈ ಸಂಶೋಧನೆ ಕೇಂದ್ರದವರು ಹಸ್ತಪ್ರತಿಗಳನ್ನು ಆಹ್ವಾನಿಸಿ ₹500 ಬಹುಮಾನ ಕೊಡ್ತೀವಿ. ಆ ಬಹುಮಾನಕ್ಕೆ ಕೊಡಬೇಕಾದ್ರೆ ಅದು ಪುಸ್ತಕ ಪ್ರಿಂಟ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ಕೊಡೋದು. ಸರಿ, ನಾನು ನೋಡೋಣ ಸುಮ್ಮನೆ ಹಸ್ತಪ್ರತಿ ಹೇಗೆ ಇದೆಯಲ್ಲ ಅಂದ್ಬಿಟ್ಟು ಎಲ್ಲ ಪ್ರತಿ ಮಾಡಿ ಕಳಿಸಿದೆ. ಅನಿರೀಕ್ಷಿತವಾಗಿ ನನಗೆ ಕಡೆಂಗೋಡ್ಲು ಕಾವ್ಯ ಪ್ರಶಸ್ತಿ ಅಂತ ಬಂತು 82ರಲ್ಲಿ. ಅದು ಆ ಭಾಗದಲ್ಲಿ ದೊಡ್ಡ ಪ್ರತಿಷ್ಠಿತ ಪ್ರಶಸ್ತಿ. ಹೌದು ಸರ್. ಸೊ ಅದನ್ನು ನೋಡಿ ಜಯಪ್ರಕಾಶ್ ಮಾವಿನಕುಳಿ ಅಂತ ಒಬ್ಬರು ಸಾಹಿತಿಗಳಿದ್ದಾರೆ, ಅವರು ಕುಂದಾಪುರದಲ್ಲಿದ್ದರು. ಅವ್ರು ನನಗೊಂದು ಪತ್ರ ಬರೆದ್ರು, ನಿಮಗೆ ಅಭಿನಂದನೆಗಳು, ನೀವು ಆ ಬಹುಮಾನದ ಮೊತ್ತವನ್ನು ನಮ್ಮ ಪ್ರಕಾಶನ ಸಂಸ್ಥೆಗೆ ಕೊಟ್ಟರೆ ನಾವು ನಿಮ್ಮದು ಪ್ರಕಟ ಮಾಡ್ತೀವಿ ಅಂತಂದರು. ನೋಡಿ, ₹500 ನನ್ನ ಕವನ ಸಂಕಲನ ಪ್ರಕಟ ಮಾಡೋಕ್ಕೆ ಬಂದರು ಸಿದ್ಧರಾದರು. ಸರಿ ಅಂತ ನಾನು ಅಲ್ಲಿಂದ ನನ್ನ ಮೊದಲ ಪ್ರಕಟ 1982ರಲ್ಲಿ ನಮ್ಮ ಗೋಡೆಯ ಹಾಡು ಅಂತ. ಅವೆಲ್ಲ ಗಂಭೀರವಾದ ಪದ್ಯಗಳೇ ಇದ್ವು, ಅದರಲ್ಲಿ ಚುಟುಕುಗಳು ಇರಲೇ ಇಲ್ಲ, ಎಲ್ಲ ವ್ಯಂಗ್ಯ ವಿಡಂಬನೆ ಕವನಗಳು. ನಂತರ 85ರಲ್ಲಿ ನನಗೆ ಲಕ್ಷ್ಮಣರಾವ್ ಮತ್ತು HS ವೆಂಕಟೇಶ ಮೂರ್ತಿ, ಈ ಬೆಂಗಳೂರಿನ ಸಾಹಿತಿಗಳು ಹೆಚ್ಚು ಪರಿಚಯ ಆಯಿತು. ಅಲ್ಲಿವರೆಗೆ ಪತ್ರ ವ್ಯವಹಾರವೂ ಇರಲಿಲ್ಲ. ನಾನು ಉಡುಪಿ ಮಂಗಳೂರೇ ಬೇರೆ, ಬೆಂಗಳೂರೇ ಬೇರೆ ಅನ್ನೋ ಥರ ಇತ್ತು. ಹಾಗಾಗಿ ಅಲ್ಲಿ ಯಾವುದೋ ಒಂದು ಆಕಾಶವಾಣಿಯ ಕಾರ್ಯಕ್ರಮಕ್ಕೆ ಅವರೆಲ್ಲ ಬಂದಿದ್ದರು, HS ವೆಂಕಟೇಶ ಮೂರ್ತಿ, ಲಕ್ಷ್ಮಣರಾವ್. ಅಲ್ಲಿ ಅವ್ರ ಪರಿಚಯ ಆಯಿತು. ಆಗ ಮತ್ತೆ ಪತ್ರ ಬರೆದು ನನ್ನ ಕವನ ಸಂಕಲನ ಅವ್ರಿಗೆ ಕೊಟ್ಟೆ, ಅದಕ್ಕೆ ಅವರು ಉತ್ತರ ಬರೆದರು. ಆಮೇಲೆ ಈಗ ಅವ್ರು ನೋಡಿದ್ರು, ಎಷ್ಟೋ ಚಿಕ್ಕ ಪದ್ಯಗಳು ಇದರಲ್ಲಿಲ್ಲ, ಲಕ್ಷ್ಮಣರಾವ್ ಹೇಳಿದರು, ಚಿಕ್ಕ ಪದ್ಯಗಳದ್ದೇ ಒಂದು ಸಂಕಲನ ಯಾಕೆ ಮಾಡಬಾರ್ದು. ಹಾಗಾಗಿ 1985ರಲ್ಲಿ ಅವರು ನಂಗೆ ಸಲಹೆ ಕೊಟ್ಟರು. ನಾನು ನೀವು ಮುನ್ನುಡಿ ಬರೆದ್ರೆ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟೆ. ಸೊ ಒಂಥರ ಬೆರಳು ಕೊಟ್ಟರೆ ತೋರಿಸಿದ್ರೆ ಹಸ್ತನೇ ನುಗ್ತಾರೆ ನೋಡಿ. ಸೊ ಅವರು ಅದಕ್ಕೆ ಮುನ್ನುಡಿ ಬರೆದ್ರು. ನಾನು ಮತ್ತು ನನ್ನ ಗೆಳೆಯ, ಅದಕ್ಕೆ ಪ್ರಕಾಶಕರು ಇರಲಿಲ್ಲ, ನಾನು ಮತ್ತು ನನ್ನ ಗೆಳೆಯ ಗೌತಮ್ ಘಾಟೆ ಅಂತ ನಾವೇ 50-50 ಪಾರ್ಟ್ನರ್ಶಿಪ್ಪಲ್ಲಿ ಅದನ್ನು ಪ್ರಕಟ ಮಾಡಿದ್ದು. ಅದಕ್ಕೆ ಅನಿವಾರ್ಯ ಪ್ರಕಾಶನ ಅಂತಲೇ ಹೆಸರು ಕೊಟ್ಟಿದ್ದು. ಯಾಕಂದ್ರೆ ಪ್ರಕಾಶಕರು ಇಲ್ದಿದ್ರೆ ನಾವೇ ಪ್ರಕಟಿಸೋದು ಅನಿವಾರ್ಯ. ಸೊ ಹಾಗೆ ಪರಿಚಯ ಆಗಿದ್ದು. ಮತ್ತು ನಮ್ಮದು ಪತ್ರಗಳ ಮೂಲಕ ಏನಾದರೂ ಪದ್ಯ ಪ್ರಕಟ ಆದರೆ ಅವರು ಅದಕ್ಕೆ ಸಲಹೆಗಳನ್ನು ಕೊಡ್ತಾಯಿದ್ರು, ಅಥವಾ ನಾವು ಪ್ರಕಟಣೆ ಮೊದಲೂ ಕಳಿಸ್ತಾ ಇದ್ವಿ, ಅದಕ್ಕೆ ಅವರು ಉತ್ತರ ಬರ್ತಾಯಿತ್ತು. ಆನಂತರ ಬೆಂಗಳೂರಿನ ಕೆಲವು ಕಾರ್ಯಕ್ರಮಗಳಿಗೆ ಹೋದಾಗ ಅವ್ರನ್ನ ಭೇಟಿಯಾಗೋದು. ಈ ರೀತಿ 85ರಿಂದ HS ವೆಂಕಟೇಶ ಮೂರ್ತಿ ಮತ್ತು ಲಕ್ಷ್ಮಣರಾವ್ ಅವರ ಮಾರ್ಗದರ್ಶನ. ಮತ್ತು ಮಂಗಳೂರಿನ ಸುತ್ತಮುತ್ತ ಸುಬ್ರಾಯ ಚೊಕ್ಕಾಡಿ ಇದ್ದರು, ಸುಳ್ಯದ ಹತ್ರ. ಅವರು ಕವಿಗೋಷ್ಠಿಗಳಿಗೆ ಬಂದಾಗ ಅವರು ಬಹಳ ಒಳ್ಳೆಯ ವಿಮರ್ಶಕರು ಮತ್ತು ಕವಿಗಳು. ಅವರು ಅನೇಕ ಸಲಹೆಗಳನ್ನು ಕೊಟ್ಟರು ನನಗೆ. ಈ ಚೌಪದಿಯನ್ನು ದಿನಕರ ದೇಸಾಯಿ ಥರ ಚೌಪದಿ ನೀವು ಬರಿಬೇಡ್ರಿ ಅಂತ ಹೇಳಿದ್ದು ನನಗೆ ಅವರೇ. ಅದೇ ಥರ ಬರೆದ್ರೆ ನೀವು ದಿನಕರ ದೇಸಾಯರೇ ನೆನಪಾಗ್ತಾರೆ, ನೀವು ಬೇರೆ ಬೇರೆ ಛಂದಸ್ನಲ್ಲಿ ಬರೀರಿ, 4 ಸಾಲು ಬದಲು 6 ಸಾಲು ಬರೀರಿ, ಮುಕ್ತವಾಗಿ ಬರೀರಿ ಅಂತ ಅವರು ನನಗೆ ಸಲಹೆ ಕೊಟ್ಟರು. ಹಾಗಾಗಿ ನಾನು ಚೌಪದಿಯನ್ನು ಬರಿತಾ ಇಲ್ಲ, ಆನಂತರ ಚೌಪದಿ ಬರೆಯೋದನ್ನು ಬಿಟ್ಟು ಈ 6 ಸಾಲು 5 ಸಾಲು, ಕೆಲವೊಮ್ಮೆ ಈ ಛಂದಸ್ಸೇ ಇಲ್ಲದೆ ಇರೋದು, ಆ ಥರ ಪದ್ಯಗಳನ್ನೆಲ್ಲ ಬರೆಯೋಕ್ಕೆ ಸಾಧ್ಯ ಆಯಿತು. ಆ ಸಲಹೆಯನ್ನು ಇವರು ಚೊಕ್ಕಾಡಿಯವರು ಕೊಟ್ಟಿದ್ದು. ಹೀಗೆ ನಾನು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲದೇ ಇದ್ದರೂ ಕೂಡ, ಬ್ಯಾಂಕ್ನಲ್ಲಿದ್ದರೂ ಕೂಡ ಈ ಥರ ಕವಿಗಳ ಸಾಹಿತಿಗಳ ಸಹವಾಸದಿಂದ ನನಗೆ ಲಾಭ ಆಯಿತು. ಮತ್ತು ನನ್ನ ಸಮಕಾಲೀನ ಕವಿಗಳು ಅನೇಕ ಜಯಂತ್ ಕಾಯ್ಕಿಣಿ, ಚಿಂತಾಮಣಿ ಕೊಡ್ಲಿಕೆರೆ, ಹೀಗೆ ಎಲ್ಲರ ಜೊತೆನೂ ನಾನು ಮಾತಾಡ್ತಾ ಸಾಕಷ್ಟು ಸಂಗತಿಗಳನ್ನು ಕಲಿತ್ಕೊಂಡು. ಈಗ ಕವನಗಳನ್ನು ನಾವು ಗಮನಿಸಿದಾಗ, ಹನಿಗವನ ಗಮನಿಸಿದಾಗ, ಕಾದಂಬರಿ ಗಮನಿಸಿದಾಗ, ನಾಟಕ ಗಮನಿಸಿದಾಗ ಎಲ್ಲದಕ್ಕೂ ಅದರದೇ ಆದಂಥ ಗ್ರಾಮರ್ ಇದೆ ಸರ್. ಆ ಗ್ರಾಮರ್ ಒಳಗಡೆ
ನನ್ನ ಅಸ್ತಿತ್ವ ಇದೆ ಸರ್. ಹೌದು. ಅಂದರೆ ಈಗ ಯಾರೋ ಬರೆದಿದ್ದನ್ನು ನೋಡಿದಾಗ ಇದು ಕುವೆಂಪು ಬರೆದಿದ್ದು, ಇದು ಇವ್ರು ಬರೆದಿದ್ದು ಅಂತ ಹೇಳುವಷ್ಟಿರುತ್ತೆ. ಹೌದು. ಹಾಗೆ ನಿಮ್ಮದನ್ನು ಬರೆದಾಗ ಡುಂಡಿರಾಜ್ ಅವರೇ ಬರೆದಿದ್ದು ಅಂತ ಹೇಳೋದಿದೆ ಸರ್. ಅಂದರೆ ಇದು ನಿಮ್ಮ ಅಸ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಕಾರಣ ಸರ್. ಹೇಗೆ? ಶ್ರೀನಿವಾಸ್, ಭಾಳ ಸರಿಯಾದ ವಿಷಯವನ್ನು ಹೆಕ್ಕಿದ್ರಿ ನೀವು. ನಾನು ಯಾವಾಗಲೂ ಎಲ್ಲ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಹೇಳ್ತಾ ಇರ್ತೀನಿ, ನೀವು ಬರೆಯೋದ್ರಲ್ಲಿ ನಿಮ್ಮ ಸ್ವಂತಿಕೆ ಇರಲಿ. ಹೌದು ಸರ್, ಹೌದು. ಯಾರೋ ಹೇಳಿದ್ದನ್ನೇ ನೀವು ಈಗಾಗಲೇ ಯಾರೋ ಹೇಳಿದ್ದನ್ನ ಹೇಳಿದರೆ ಏನೂ ಉಪಯೋಗ ಇಲ್ಲ. ನಾನೊಂದು ಉದಾಹರಣೆ ಕೊಟ್ಟು ಹೇಳ್ತಿರ್ತೀನಿ ಎಲ್ರಿಗೂ. ಒಂದು ಸಾರಿ ಒಂದು ಚುಟ್ಕ ಬರೆದು ಕೇಳಿದ ನನಗೆ ಒಂದು ಕಾವ್ಯ ಕಂಪಟದಲ್ಲಿ, ನೀನಿಲ್ಲದೆ ಪ್ರಿಯೆ ನಾನು ನೀರಿಲ್ಲದೆ ಮೀನು, ನೀನಿಲ್ಲದೆ ಪ್ರಿಯೆ ನಾನು ಚಂದ್ರನಿಲ್ಲದ ಬಾನು, ಹೇಗಿದೆ ಸರ್ ಅಂತಂದ. ನಾನು ಹೇಳಿದೆ, ಸುಮಾರಾಗಿದೆಯಪ್ಪ ಅಂತ. ಯಾಕೆ ಸರ್, ಪ್ರಾಸ ಇದೆ, ನೀರಿಲ್ಲದ ಮೀನು, ಚಂದ್ರನಿಲ್ಲದ ಬಾನು, ಹೋಲಿಕೆ ಇದೆ, ಎಲ್ಲ ಇದೆ, ಚೆನ್ನಾಗಿದೆ ಅಂತ ಯಾಕೆ ಹೇಳಿಲ್ಲ? ಯಾಕೆಂದರೆ ಇದೆಲ್ಲ ಭಾಳ ಕ್ಲೀಶೆ ಆಗಿಬಿಟ್ಟಿದೆ. ಎಲ್ಲರೂ ಬಳಸಿ ಸವಕಲು ನೂರಾರು ಜನ ಹೇಳಿದ್ದಾರೆ. ಸ್ವಲ್ಪ ಹೊಸ ಹೋಲಿಕೆಗಳನ್ನು ಕೊಟ್ಟು ಹೇಳಬೇಕು ಅಂತಂದೆ. ಅದು ಹೇಗೆ ಅಂದ ತಕ್ಷಣ ಏನೋ ಹೊಳೀತು ನನಗೆ. ನಾನು ಹೇಳಿದೆ, ನೋಡಪ್ಪ, ಇದನ್ನೇ ಹೊಸ ಹೋಲಿಕೆ ಕೊಟ್ಟು ಹೇಳಿದರೆ ಈ ಥರ ಹೇಳ್ಬೋದು ನೋಡು. ನೀನಿಲ್ಲದೆ ಪ್ರಿಯೆ ನಾನು ಕರೆಂಟ್ ಇಲ್ಲದ ಫ್ಯಾನು, ನೀನಿಲ್ಲದೆ ಪ್ರಿಯೆ ನಾನು ಬೋಳು ತಲೆ ಹೇನು, ನೀನಿಲ್ಲದೆ ಪ್ರಿಯೆ ನಾನು ಸಿಮ್ ಇಲ್ಲದ ಫೋನು. ಎಷ್ಟು ಹೊಸ ಹೋಲಿಕೆಗಳು. ಹೌದು ಸರ್. ಹಾಗಾಗಿ ಆ ಹೊಸತನ ಇದೆಯಲ್ಲ, ಅದು ಬಹಳ ಕಷ್ಟ. ಯಾಕಂದರೆ 2000 ವರ್ಷಗಳ ಇತಿಹಾಸ ಇದೆ ನಮ್ಮ ಭಾಷೆಗೆ, ನಮ್ಮ ಕಾವ್ಯಕ್ಕೆ ಎಷ್ಟು ಇತಿಹಾಸ ಇದೆ. ಆವಾಗ ಕೊನೆಯ ಪಕ್ಷ ಹೇಳೋ ರೀತಿಯಲ್ಲಾದರೂ ಹೊಸತನ ಇರಬೇಕು. ವಿಷಯ ವಸ್ತೇ ಇಲ್ಲದೆ ಹೋದರೂ ಹೇಳುವ ರೀತಿ ಗಮನ ಸೆಳೆವಾಗಿದ್ದರೆ ಅದು ನಮ್ಮ ಮನಸ್ಸಿಗೆ ತಟ್ಟುತ್ತೆ, ಓದುಗರ ಮನಸ್ಸಿಗೆ ತಟ್ಟುತ್ತೆ. ಅದು ಒಮ್ಮೆಲೇ ಬರೋದಿಲ್ಲ. ಅದು ನಾವು ಮೊದಲು ಎಲ್ಲ ಹೋದ ಮಾರ್ಗದಲ್ಲೇ ಹೋಗಬೇಕು, ಆಮೇಲೆ ನಮ್ಮ ಒಳದಾರಿಯನ್ನು ಕಂಡ್ಕೋಬೇಕು. ಸರ್, ನಿಮ್ಮ ಬರವಣಿಗೆಯಲ್ಲಿನ ಅಸ್ತಿತ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ಇದರಲ್ಲಿ ಮತ್ತೊಂದು ವಿಶೇಷತೆ ಏನಂದರೆ ಸರ್, ಅಂದರೆ ಕನ್ನಡ ಭಾಷೆ ಅಷ್ಟು ಶ್ರೀಮಂತವಾಗಿದೆ, ಅಷ್ಟು ಸಂಪದ್ಭರಿತವಾಗಿದೆ, ಸಾಕಷ್ಟು ಪದಗಳಿದೆ. ಇಲ್ಲಿ ಒಂದು ಪದದ ಅರ್ಥ ಬಹಳಷ್ಟು ರೀತಿಯಲ್ಲಿ ಇರಬಹುದು, ಅಥವಾ ಒಂದು ಅರ್ಥ ಬರುವಂಥ ಎಷ್ಟೋ ಪದಗಳಿದೆ. ಇದೆಲ್ಲದರ ಜೊತೆಗೆ ತಾವು ಹೊಸ ಪದಗಳನ್ನು ಹುಟ್ಟು ಹಾಕ್ತಿರಲ್ಲ ಸರ್, ಅದು ನಿಜವಾಗ್ಲೂ ಕಂಡುಹಿಡಿಯುವಂಥದ್ದು. ಇದು ಡುಂಡಿರಾಜ್ ಅವರ ಕವನ ಅನ್ನುವಂಥ ರೀತಿಯಲ್ಲಿ ಈ ಹನಿ ಅನ್ನುವಂಥ ವಿಚಾರದಲ್ಲೇ ಆಗಿರ್ಬೋದು, ಹನಿಗಾರಿಕೆ ಆಗಿರ್ಬೋದು, ಹನಿಕೇತನ ಆಗಿರ್ಬೋದು, ತಮ್ಮ ಈ ಸಿನಿಮಾದ ಟೀಸರ್ ಟ್ರೇಲರ್ ಹೇಗಿರುತ್ತೆ ಹಾಗೆ ಕೃತಿಗಳ ಶೀರ್ಷಿಕೆಗಳು ಕೂಡ ಹನಿ ಮಾರ್ದನಿ ಅನ್ನುವಂಥದ್ದು, ಹನಿ ಮೋಹಿನಿ, ಹನಿವಾಹಿನಿ, ಹೀಗೆ ಎಷ್ಟು ಹನಿಗಳಲ್ಲಿ ಎಷ್ಟು ವಿಧ ವಿಧವಾದ ಹೆಸರುಗಳು. ಈ ಶೀರ್ಷಿಕೆಗಳು ಹೇಗೆ ಬರುತ್ತೆ ಸರ್ ತಮ್ಮ ತಲೆ? ಅದೇ ನನಗೆ ಬಹಳ ಪ್ರಿಯವಾದ ಹವ್ಯಾಸ ಅದು. ಯಾಕೆಂದರೆ ಅಲ್ಲಿ ನಾವು ಹೊಸತನ ತೋರಿಸ್ಬೋದು. ನಾನು ಈಗ ವ್ಯಕ್ತಿಯಲ್ಲಿ ಬ್ಯಾಂಕರ್ ಅಂತ ನನ್ನನ್ನು ಎಲ್ಲ ಪರಿಚಯ ಮಾಡ್ತಾರೆ. ಸೊ ನಾನು ಹಾಗೆ ನಾವು ಬ್ಯಾಂಕರು ಅಂತಲೇ ಮಾತಾಡ್ತಿರ್ತೀನಿ. ಯಾರೋ ಒಂದ್ಸರಿ ಹೇಳಿ, ಸರ್ ನೀವು ಕನ್ನಡ ಕವಿ, ಬ್ಯಾಂಕರ್ ಅನ್ನೋದಕ್ಕೆ ಕನ್ನಡ ಪದ ಇಲ್ವಾ ಅಂತ ಕೇಳಿದ್ರು. ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ ಅಂದ್ಕೊಂಡೆ. ಆಮೇಲೆ ನನಗೆ ಅನಿಸ್ತು ಕನ್ನಡ ಪದ ಒಂದು ಕೊಡ್ಬೋದು. ಏನು ಅಂತಂದರೆ ಧನ ಕಾಯೋರು ಅಂತ. ಯಾಕೆ ನಿಮ್ಮ ದುಡ್ಡನ್ನು ನಾವು ಕಾಯ್ತಾ ಇದ್ದೀವಿ, ಹಾಗಾಗಿ ಎಷ್ಟು ಕಾಳಜಿಯಿಂದ ಕಾಯ್ತೀವಿ. ಹಾಗಾದರೆ ಬ್ಯಾಂಕರು ಅಂದರೆ ಧನ ಕಾಯೋ. ಹೀಗೆ ಬೇರೆ ಬೇರೆ ಥರ ಹೊಸ ಪದಗಳು ಬರುತ್ತೆ. ಈಗ ನಮ್ಮ ಕುವೆಂಪು ಅವರ ಕಾದಂಬರಿ ಇದೆ. ಕುವೆಂಪು ಅವರ ಪ್ರಸಿದ್ಧ ಕಾದಂಬರಿ ಮಲೆಗಳಲ್ಲಿ ಮದುಮಗಳು. ಕುವೆಂಪು ಅವರ ಪ್ರಸಿದ್ಧ ಕಾದಂಬರಿ ಮಲೆಗಳಲ್ಲಿ ಮದುಮಗಳು. ಕೊರೋನಾ ಕಾಲದಲ್ಲಿ ಮದುವೆಯಾದವಳು ಅಲೆಗಳಲ್ಲಿ ಮದುಮಗಳು. ನಮ್ದು 2ನೇ ಅಲೆಯಲ್ಲಿ ಮ್ಯಾರೇಜ್, 1ನೇ ಅಲೆಯಲ್ಲಿ ಮ್ಯಾರೇಜ್. ಜನಸಾಮಾನ್ಯರಿಗೆ ತಲುಪುವಂಥ ಒಂದು ಹೊಸ ಕಾಯಕವೇ ಆರಂಭ ಆಗೋಯಿತು. ಅಂದರೆ ಮಾತುಗಾರಿಕೆಯ ವೈಖರಿ, ವಾಗ್ಝರಿ, ಅದರ ಜೊತೆಗೆ ನಿಮ್ಮ ಹನಿಗವನಗಳು ಎಲ್ಲವೂ ಸೇರಿಸಿ ಮಾತಾಡಿದಾಗ ಇನ್ನಷ್ಟು ಹೃದಯಕ್ಕೆ ನಾಟುವಂಥದ್ದಾಯಿತು. ಅಂದರೆ ಇದೊಂದು ಹೊಸ ಪರಂಪರೆಯನ್ನು ಹುಟ್ಟಾಕ್ಬಿಡ್ತು. ಸೊ ಆ ಕಾಯಕ ಶುರುವಾಯ್ತಲ್ಲ ಸರ್, ಅಲ್ಲಿಂದ ನಿಮ್ಮ ಹೆಸರು ಮತ್ತೊಂದು ಹಂತಕ್ಕೆ ಹೋಗಿ ನಿಲ್ಕೋತು. ಅದಕ್ಕೆ ನಾನು ಆಕಾಶವಾಣಿ ಮತ್ತು ದೂರದರ್ಶನಕ್ಕೆ ನಾನು ಆಭಾರಿಯಾಗಿದ್ದೀನಿ. ಯಾಕೆ ನನ್ನ ಆಯಾಮನ್ನು ಪರಿಚಯಿಸಿದ್ದೇ ಆಕಾಶವಾಣಿ. ಆಕಾಶವಾಣಿಯಿಂದ ಅನೇಕ ಪ್ರಬಂಧಗಳನ್ನು ಬರೆಸಿದರು ಆಕಾಶವಾಣಿಯವರು. ಲಘುದಾಟಿಯ ಪ್ರಬಂಧಗಳು ಅಂತ 15 ನಿಮಿಷ 13 ನಿಮಿಷ, ಅದನ್ನು ತುಂಬ ಹಾಸ್ಯಮಯವಾಗಿ ಮಾತಾಡಬೇಕು ಲಘುದಾಟಿ ಅಂದಮೇಲೆ. ಆಮೇಲೆ ದೂರದರ್ಶನದಲ್ಲಿ ಅನೇಕ ಕವಿಗೋಷ್ಠಿಗಳನ್ನು, ನಾನು ಚಂದನದ ಒಂದು ಕವಿಗೋಷ್ಠಿ, ನಾನು ಆ ಪದ್ಯನ ಇವತ್ತು ಹೇಳ್ತಾ ಇರ್ತೀನಿ. ಭಾಳ ಹಿಂದೆ ಚಂದನ ಆರಂಭ ಆದಾಗ ಒಂದು ಬಹುಭಾಷಾ ಕವಿಗೋಷ್ಠಿ, ಅದರಲ್ಲಿ ಬೇರೆ ಬೇರೆ ಭಾಷೆ, ಉರ್ದು, ಹಿಂದಿ, ತಮಿಳು, ತೆಲುಗು, ನಾನು ಕನ್ನಡದಿಂದ ನನ್ನ ಕರೆದಿದ್ದರು. ಹಾಸ್ಯ ಕವಿಗೋಷ್ಠಿ. ನಾನು ಕವಿತೆ ಓದುವಾಗ ಹಿಂದಿ ಕವಿ ಕೆಮ್ತಾ ಇದ್ದ, ಗಂಟ್ಲೇನೋ ಸಮಸ್ಯೆ ಅವನಿಗೆ. ತಕ್ಷಣ ನಾನು ಹೇಳಿದೆ, ಕವಿತಾ ಪಡ್ನೇದೋ ಹಮ್ಕೋ, ಕವಿತಾ ಪಡ್ನೇದೋ ಹಮ್ಕೋ, ಆಮೇಲೆ ಬೇಕಾದ್ರೆ ಕೆಮ್ಕೋ. ಇದು ಬಹುಶಃ ದೂರದರ್ಶನ ಕವಿಗೋಷ್ಠಿ ಅಲ್ಲದೆ ಹೋದರೆ ನಾನು ಇದನ್ನು ಬರಿತಾನೆ ಇರಲಿಲ್ಲ. ಸೊ ಹೀಗೆ ನಮ್ಮ ಚಂದನದ ಹರಟೆ ಕಾರ್ಯಕ್ರಮಗಳು, ಅಲ್ಲೇ ಎಷ್ಟೋ ವಿಷಯ ಸಿಗುತ್ತೆ ನನಗೆ. ಅಲ್ಲೇ ಬಂದಿದ್ದನ್ನು ಆಮೇಲೆ ಕವಿತೆ ಮಾಡ್ತೀನಿ ನಾನು. ಗುಟ್ಟು ಹೇಳ್ಬಿಟ್ಟೆ ಇವ್ರಿಗಾಗಿ. ಸೊ ಈ ರೀತಿ ಅದು. ಮತ್ತು ಪತ್ರಿಕೆಗಳಲ್ಲಿ ಅಂಕಣ ಬರೆಯೋಕ್ಕೆ ಶುರು ಮಾಡಿದೆ ನಾನು 93ನೇ ಇಸ್ವಿಯಿಂದ. ಅಲ್ಲಿವರೆಗೆ ನನ್ನ ಕವಿಗೋಷ್ಠಿಗಳು
ಆಕಾಶವಾಣಿ ಮತ್ತು ಪುಸ್ತಕಗಳು ಅದರ ಒಂದು ವ್ಯಾಪ್ತಿ ಕಡಿಮೆ ಇತ್ತು. ದಿನಪತ್ರಿಕೆಯಲ್ಲಿ ಯಾವಾಗ ಅಂಕಣ ಬರೋಕ್ಕೆ ಶುರುವಾಯಿತು ಅಲ್ಲೂ ನನ್ನ ಪದ್ಯಗಳನ್ನು ನಾನು ಉಲ್ಲೇಖ ಮಾಡ್ತಾಯಿದ್ದೆ. ಅದು ಹೆಚ್ಚು ಹೆಚ್ಚು ಜನರನ್ನು ತಲುಪಿತು. ಈಗಂತೂ ಬಿಡಿ, ವಾಟ್ಸಪ್, ನೀವು ಯಾವ ಪತ್ರಿಕೆಯೂ ಬೇಡ, ಏನೂ ಬೇಡ, ವಾಟ್ಸಪ್ಪು ಫೇಸ್ಬುಕ್ನಲ್ಲಿ ಲಕ್ಷಾಂತರ ಜನರಿಗೆ ಹೋಗುತ್ತೆ. ಪ್ರತಿನಿತ್ಯವೂ ಒಂದು ಹನಿಗಮನ ಅಂತ ಹೇಳಿದ್ರೆ ಅದು ಎಂಥ ಒಂದು ರೀತಿ ಚಾಲೆಂಜ್ ಅಲ್ವಾ ಸರ್? ಯಾಕೆಂದರೆ ಒಬ್ಬ ಕವಿಯ ಮನಸ್ಸು ಅವನಿಗೆ ಪ್ರಫುಲ್ಲತೆ ಅಥವಾ ಅವನ ಮನಸ್ಸು ಇದ್ದಾಗ ಬರೆಯೋದು ಬೇರೆ, ಬೇಕು ಅಂತ ಕೂತು ಬರೆಯೋದು ಅದು ಬೇರೆ ಅಲ್ವಾ ಸರ್? ಆ ಚಾಲೆಂಜಸ್ ಹೇಳಿ ಸರ್. ನಿಜ, ಅದನ್ನು ಒಪ್ಕೊಂಡಾಗ ನಾನು ಇಷ್ಟು ದೀರ್ಘಕಾಲ ಬರಿತೀನಿ ಅಂತ ಹೇಳಿರಲಿಲ್ಲ. ಅವರು ಅಸಾಧ್ಯವಾದಷ್ಟು ದಿನ ಬರಿತೀನಿ ಅಂದಿದ್ದೆ. ಯಾಕಂದರೆ ದಿನ ನೀವು ಹೇಳಿದಾಗ ದಿನ ಬರೆಯೋದು ಅಂತಂದರೆ ತಮಾಷೆ ಅಂತ. ಅದು ಇವಾಗ ಅದನ್ನು ನಿಲ್ಲಿಸೋಕ್ಕೆ ಅವ್ರು ತಯಾರಿಲ್ಲ. ಬೇಡಿಕೆಗಿದೆ, ಅದನ್ನೇ ನಾವು ಮೊದಲು ಓದೋದು ಅನ್ನೋರು ಕೂಡ ಇದ್ದಾರೆ. ನನಗೂ ಭಯ, ಅದನ್ನು ನಿಲ್ಲಿಸ್ಬಿಟ್ರೆ ನನಗೆ ಒಂದು 2 ದಿನ ಏನು ಬರೀದೆ ಹೋದರೆ ನಾನು ಬದುಕೇ ಇಲ್ವೇನೋ ಅನ್ಸುತ್ತೆ ನನಗೆ. ಅಷ್ಟು ಮಟ್ಟಿಗೆ ಈ ನನ್ನ ಒಂದು ಪ್ಯಾಷನ್ ಅದು. ಸೊ ಹಾಗಾಗಿ ನಾನು ಒಂದು ಸುಮ್ಮನೆ ಬಿಡ್ತೀನಿ ಅಂತ ಹೇಳ್ತಿರ್ತೀನಿ, ಬಿಡಲ್ಲ ನಾನು, ಅದನ್ನು ಬಿಡಲ್ಲ. ಅದಕ್ಕೆ ಏನು ಮಾಡ್ತೀನಿ ಅಂತ ನಾನು, ಅದಕ್ಕೊಂದು ಸಮಯ ಇದೆ ನನಗೆ. 3:30-4 ಗಂಟೆಗೆ ಎಚ್ಚರ ಆಗುತ್ತೆ, ಆಮೇಲೆ ನಿದ್ದೆ ಬರೋಲ್ಲ. ಸೊ ಆವಾಗಲೇ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಿರ್ತೀನಿ. ಆಮೇಲೆ 6 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಹೋದರೆ ನನ್ನ ಜೊತೆಗೆ ಯಾರು ಬರಬೇಡಿ ಅಂತ ನನ್ನ ಹೆಂಡ್ತಿನೂ ಬಿಡಲ್ಲ ನಾನು. ಹೌದಾ, ನೀನು ಬೇರೆ ಕಡೆ ಹೋಗಿ ನಾನು ಸೊ ನನ್ನ ತಲೆಯಲ್ಲಿ ಒಂದು ಕವಿತೆಗಳು ಎಲ್ಲ ತಯಾರಾಗ್ತಾ ಇರುತ್ತೆ ಆವಾಗ. ಸೊ ಒಂದು ಅರ್ಧ ಗಂಟೆ 3/4 ಗಂಟೆ ವಾಕಿಂಗ್ ಮಾಡಿ ಮನೆಗೆ ಬಂದ ತಕ್ಷಣ ನಾನು ಅದನ್ನು ಬರಿಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ 3 ಗಂಟೆಗೆ ಹೊಡೋದು, ಆಮೇಲೆ ಒಂದು ನಿದ್ದೆ ಬಂದುಬಿಡುತ್ತೆ. ಅದು ಎಚ್ಚರ ಆದಾಗ ಮರ್ತೋಗ್ಬಿಡುತ್ತೆ. ಸೊ 3 ಗಂಟೆಗೆ ಎದ್ದು ಹೋಗಿ ಬರೆದಿಡೋದು ಇದೆ ಡೈಲಿಯಲ್ಲಿ. ಸೊ ಆ ಥರ ಎಲ್ಲ ಮಾಡಿ ನಾನೇನು ಮಾಡಿರ್ತೀನಿ, ನನಗೆ ಪತ್ರಿಕೆಯವರು ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನೀವು ಯಾವ ವಿಷಯದ ಬೇಕಾದ್ರೂ ಬರಿಬೋದು ಅಂತ, ಬರೀ ರಾಜಕೀಯ ಅದು ಇದು ಅಂತಿಲ್ಲ, ಯಾವ ವಿಷಯದ ಬೇಕಾದ್ರೂ ಬರೀರಿ ಅಂತ. ಸೊ ನಾನು ಒಂದಿಷ್ಟು ಬರೆದು ದಾಸ್ತಾನು ಮಾಡಿ ಇಟ್ಕೊಂಡಿರ್ತೀನಿ. ನಿಮ್ಮ ಹತ್ರ ಗುಟ್ಟು ಹೇಳ್ತಾ ಇದ್ದೀನಿ. 3-4 ದಿನ ಏನೂ ಬರೀದೇ ಇರೋದು ಇರುತ್ತೆ. ಇವತ್ತಿಗೆ ಏನೂ ಬರದೇ ಇಲ್ಲ, ಆ ಥರ ಬಿಸಿ ಶೆಡ್ಯೂಲ್ ಇತ್ತು. ಸೊ ಮುಂಚೆ ಬರೆದು ಇಟ್ಕೊಂಡಿದ್ದರೆ ಸ್ಟಾಕಿಂದ ಒಂದು ಕಳಿಸ್ತಿರ್ತೀನಿ. ಆ ಥರ ಮ್ಯಾನೇಜ್ ಮಾಡಿಕೊಂಡು 14 ವರ್ಷದಿಂದ ಸುಮಾರು 5,000ಕ್ಕೂ ಹೆಚ್ಚು ಒಂದೇ ಪತ್ರಿಕೆಗೆ ಬರೆದಿದ್ದೀನಿ. ಒಂದು ಕವನ, ಹರಿದ ಬಟ್ಟೆ ತೊಟ್ಟ ನಾಯಕಿಯ ಬಯಕೆ ಅಂತೇಳಿ, ಭಾಳ ಅಂದರೆ ತುಂಟತನ ಇದೆ ಸರ್ ಅದರಲ್ಲಿ. ಉಡುಪಿಯಲ್ಲಿ ಹುಟ್ಟಿದ್ದಕ್ಕೆ ಆ ತುಂಟತನ ಇದೆಯಾ ಸರ್ ತಮ್ಮ ಬರವಣಿಗೆಯಲ್ಲಿ? ಅದು ಹೇಗೆ ಸರ್ ಅದು? ತುಂಟತನ ನನಗೆ ಬಾಲ್ಯದಿಂದಲೂ ಇತ್ತು ಅಂತ ಹೇಳ್ತಾರೆ ನಮ್ಮ ಅಕ್ಕಂದಿರು, ನನ್ನ ಸ್ನೇಹಿತರು ಎಲ್ಲ ಹೇಳ್ತಿರ್ತಾರೆ. ನಾನು ನಮ್ಮ ತಂದೆ ತಾಯಿಯರಿಗೆ ನಾನು ಕೊನೆಯ ಮಗ. ನನ್ನ ಮೇಲೆ 4 ಜನ ಅಕ್ಕಂದಿರು, ಒಬ್ಬರು ಅಣ್ಣ ಇದ್ದಾರೆ. ಸೊ ನಾನು ಕೊನೆಯವನು. ಸೊ ಕೊನೆಯವರು ಸ್ವಲ್ಪ ಜಾಸ್ತಿ ಮುದ್ದು ಮಾಡ್ತಾರೆ, ಎಷ್ಟು ತುಂಟಾಟ ಮಾಡಿದ್ರು ಸಹಿಸ್ಕೋತಾರೆ. ಸೊ ಆ ಕಾರಣಕ್ಕೆ ನಾನು ತುಂಟತನ ಮಾಡ್ತಿದ್ದೆ. ಆಮೇಲೆ ನನ್ನ ಸ್ನೇಹಿತರೆಲ್ಲ, ಕಾಲೇಜ್ ಸ್ನೇಹಿತರೆಲ್ಲ ಇವತ್ತು ಸೇರಿದರೆ ಅವರು ಕೇಳ್ತಾರೆ ನನಗೆ, ಏನಪ್ಪ ಇಷ್ಟು ಸೈಲೆಂಟಾಗಿ ಕೂತಿದ್ಯಾ ನೀನು, ಏನು ಕವಿ ಅಂತ ಜಂಬನ, ಹಂಗೆ ಎಷ್ಟು ಜೋಕ್ಸ್ ಮಾಡ್ತಿದ್ದೆ ನೀನು ಕಾಲೇಜಲ್ಲಿ, ಯಾವ ಥರ ಇದ್ದೆ ಅಂತ ಹೇಳ್ತಾರೆ. ಸೊ ಈಗ ನಾನು ನೋಡಿದ್ರೆ ತುಂಬ ಗಂಭೀರ ನೀವು ಅಂತಾರೆ. ಬರವಣಿಗೆ ಅಷ್ಟೇ ನಂದು ಹಾಸ್ಯ ಇದೆ, ಅಥವಾ ಸ್ಟೇಜ್ ಮೇಲೆ ಮೈಕ್ ಕೊಟ್ಟರಷ್ಟೇ ಹಾಸ್ಯ ಇದೆ. ಬೇರೆ ದಿವಸ ನಾನು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅಂದರೆ ಆ ಥರ ಹಾಸ್ಯ ತುಂಟತನ ಎಲ್ಲ ಮೊದಲಿತ್ತು. ಕೆಲಸಕ್ಕೆ ಸೇರಿದ ಮೇಲೆ ಸುಮಾರು ಕಡಿಮೆ ಆಯ್ತು, ಯಾಕಂದರೆ ಅಲ್ಲೆಲ್ಲ ಬಾಸ್ ಇರ್ತಾರಲ್ಲ. ಮದುವೆ ಆದಮೇಲೆ ಪೂರ್ತಿ ನಿಂತೋಯ್ತು, ದೊಡ್ಡ ಬಾಸ್ ಬಂದ ಮೇಲೆ ಸರ್. ಅದಕ್ಕೆ ಆ ಥರ ಸುಮಾರು ಪದ್ಯಗಳನ್ನು ಬರೆದಿದ್ದೀನಿ ನಾನು. ಮದುವೆಗೆ ಮುನ್ನ ಗಂಡು ಮೂಕನಾಗುವನು ಹೆಣ್ಣಿನ ಚೆಲುವು ಕಂಡು, ಮದುವೆಗೆ ಮುನ್ನ ಗಂಡು ಮೂಕನಾಗುವನು ಹೆಣ್ಣಿನ ಚೆಲುವು ಕಂಡು, ಮದುವೆಯ ನಂತರವೂ ಮೂಕನಾಗುವನು ಹೆದರಿಕೊಂಡು. ಮೊನ್ನೆ ಒಂದು ಮದುವೆಗೆ ಹೋಗಿ ಬಂದೆ, ನಾನು ಒಬ್ಬನೇ ಹೋಗಿದ್ದೆ. ಹೆಂಡತಿ ಕೇಳಿದ್ದು ಮದುಮಕ್ಕಳು ಹೇಗಿದ್ದಾರೆ ಅಂತ. ಆಗ ಒಂದು ಹೊಳಿತು ನನಗೆ. ಮದುಮಗಳು ತುಂಬ ಕ್ಯೂಟ್ ಆಗಿದ್ದಾಳೆ, ಮದುಮಗಳು ತುಂಬ ಕ್ಯೂಟ್ ಆಗಿದ್ದಾಳೆ, ಮದುಮಗ ಈಗಾಗಲೇ ಮ್ಯೂಟ್ ಆಗಿದ್ದಾನೆ. ಸೂಪರ್ ಸರ್, ಸೂಪರ್. ಈ ಥರ ಇದಕ್ಕೆ ಪೂರಕವಾಗಿ ಇನ್ನೊಂದು ಸಣ್ಣ ಕವನ ನೆನಪಾಗ್ತಿದೆ, ಅವಳು ಹುಲಿ ನಾನು ಇಲಿ, ಅವಳು ಹುಲಿ ನಾನು ಇಲಿ, ಇದುವೇ ನಮ್ಮ ಫ್ಯಾಮಿಲಿ. ಹೌದು, ನಾನು ನಮ್ಮ ಫ್ಯಾಮಿಲಿ ಅಂತ ಬರೀಲಿಲ್ಲ, ತುಂಬ ಅಪಾಯಕಾರಿ ಆಗುತ್ತೆ. ಒಂದು ಹುಲಿ ಒಂದು ಇಲಿ ಪಕ್ಕದ ಮನೆ ಫ್ಯಾಮಿಲಿ ಅಂತ. ತುಂಬಾ ಬ್ರಿಲಿಯಂಟ್ ಆಗಿ ಸ್ವಲ್ಪ ಡಿಸ್ಕ್ಲೇಮರ್ ಎಲ್ಲ ಅಲ್ಲ. ಹಂಗಿದ್ರೆ ಸರ್, ಅಲ್ಲ ಇವಾಗ ಹಂಗಿದ್ರೆ ನಿಮ್ಮ ಬದುಕಿಗೆ ಭಾರತೀಯರು ಬಂದಿದ್ದು ಅದೇ ಥರನ ಸರ್? ಹಾಂ, ಭಾರತೀಯರು ಬಂದದ್ದು ನನ್ನ ಬದುಕಿಗೆ, ಸಾಹಿತ್ಯಕ್ಕೆ ಭಾಳ ಪೂರಕವಾಯಿತು. ಹೌದಾ? ಹೌದು, ಖಂಡಿತ. ಯಾಕಂತಂದರೆ ಅವಳ ಮನೆತನಕ್ಕೂ ಒಂದು ಸಾಹಿತ್ಯಿಕ ಹಿನ್ನೆಲೆ ಇದೆ. ಮೊಗೇರಿ ಅವಳ ಊರು, ಗೋಪಾಲಕೃಷ್ಣ ಅಡಿಗರ ಊರು, ಅದೇ ಮನೆಯಿಂದ ಬಂದವಳು. ಆಮೇಲೆ ಭಾರತಿ ಅನ್ನೋ ಪದಕ್ಕೆ ಸರಸ್ವತಿ ಅನ್ನೋ ಅರ್ಥ. ನನ್ನ ಮದುವೆಯ ಇನ್ವಿಟೇಷನ್ ಸುಮತೀಂದ್ರ ನಾಡಿಗರಿಗೆ ಕಳಿಸಿದಾಗ ಅವರು ಬರೆದ ಕಾರ್ಡು ಇವಾಗಲೂ ನಾನು ಇಟ್ಕೊಂಡಿದ್ದೀನಿ. ನಾನು ಒಂದು ಪುಸ್ತಕದಲ್ಲಿ ಅವರಿಗೆ ನಾನು ಅರ್ಪಣೆ ಮಾಡಿದಾಗ ಆ ಕಾರ್ಡಿನ ಚಿತ್ರವನ್ನು ನಾನು ಹಾಕಿದ್ದೀನಿ. ಭಾರತಿ ಅಂದರೆ ಏನು ಅಂತ. ಭಾರತಿ ಅಂದರೆ ಶಾರದೆ, ಭಾರತಿ ಅಂದರೆ ಸರಸ್ವತಿ, ಭಾರತಿ ಅಂದರೆ ವಿದ್ಯೆ, ಇಷ್ಟೆಲ್ಲ
ಬರೆದು ಕಳಿಸಿದ್ದಾರೆ ಅವರು. ಹಾಗಾಗಿ ನಮ್ಮಲ್ಲಿ ಅಂದರೆ ನಮ್ಮ ಒಂದು ಸಾರಿ ಕೇಳಿದರೆ ಕೆಲವರು ಅನೇಕರು ಕೇಳ್ತಾರೆ, ನೀವೇನೋ ಕೇಳಲಿಲ್ಲ, ಅವರು ಬರೀತಾರಾ, ಅವರಿಗೂ ಆಸಕ್ತಿ ಇದೆಯಾ, ಹಾಗೆ ಹೇಗೆ ಅಂತ. ನನಗೆ ಕಲೆ, ಸಾಹಿತ್ಯ, ನಾಟಕ, ಸಂಗೀತದ ಬಗ್ಗೆ ವಿಪರೀತ ಆಸಕ್ತಿ ಇದೆ. ನನಗೆ ಕಲೆ, ಸಾಹಿತ್ಯ, ನಾಟಕ, ಸಂಗೀತದ ಬಗ್ಗೆ ವಿಪರೀತ ಆಸಕ್ತಿ ಇದೆ. ನನ್ನವಳಿಗೂ ಅಷ್ಟೇ ಇದನ್ನೆಲ್ಲ ಸಹಿಸಿಕೊಳ್ಳುವ ಆ ಶಕ್ತಿ ಇದೆ ಅಲ್ವಾ? ಹಾಗಾಗಿ ಅವಳಿಗೂ ಬಾಲ್ಯದಲ್ಲಿ ಆಸಕ್ತಿ ಇತ್ತು ಹಾಡೋದು ಗಿಡೋದು. ಆದರೆ ಸಂಸಾರದ ಜವಾಬ್ದಾರಿ ಬಿದ್ದ ಮೇಲೆ ಅದರಿಂದ ಪೂರ್ತಿ ಸಂಸಾರ, ಮಕ್ಕಳ ವಿದ್ಯಾಭ್ಯಾಸ, ಮನೆ ನಡೆಸೋದು, ಸಾಮಾನು ತರೋದು ಎಲ್ಲ ಅವಳೇ. ನಾನು ತಿಂಗಳಿಗೆ ಸಂಬಳ ಬಂದದ್ದು ಸ್ವಲ್ಪ ಕೊಟ್ಬಿಟ್ರೆ ಆಯಿತು ಅವ್ರ ಕಿವಿಗೆ. ನಾನು ಒಂದು ಬ್ಯಾಂಕಲ್ಲಿ ನಿಮ್ಗೆ ಗೊತ್ತಲ್ಲ, ಬ್ಯಾಂಕ್ 8 ಗಂಟೆಗೆ ಹೋದರೆ ರಾತ್ರಿ 8 ಗಂಟೆ ತನಕ ಬ್ಯಾಂಕ್. ಆಮೇಲೆ ಮನೆಗೆ ಬಂದರೆ ಕವನ, ಸಾಹಿತ್ಯ. ಸೊ ಈ ಪ್ರಪಂಚಕ್ಕೆ ನನಗೆ ಪೂರ್ತಿ ಪ್ರೋತ್ಸಾಹ ಕೊಟ್ಟೋದ್ರಿಂದ ಸೊ ಅವರ ಕೊಡುಗೆನೂ ಖಂಡಿತ ಇದ್ದೇ ಇದೆ ಅಂತ. ಅನೇಕರು ತಿಳ್ಕೊತಾರೆ ನಾನು ಹೆಣ್ಮಕ್ಳನ್ನೆಲ್ಲ ತಮಾಷೆ ಮಾಡಿ ಬೆಳೆತದ್ದೆಲ್ಲ ನನ್ನ ಹೆಂಡತಿ ಬಗ್ಗೆ ಅಂದ್ಕೊಂಡು ಅವ್ರೇನು ನಿಮಗೆ ಹೆಣ್ಣು ಹೇಳಲ್ವಾ, ಮನೆಗೆ ಹೋಗಿ ಬಿಡ್ತಾರಾ ಅಂತೆಲ್ಲ ಕೇಳ್ತಾರೆ. ನಾನು ಎಲ್ಲ ನಮ್ಮ ಹೆಂಡತಿ ಬಗ್ಗೆ ಅಂತ ತಿಳ್ಕೊಬೇಕಾಗಿಲ್ಲ. ಒಂದ್ಸಲ ಒಬ್ಬರು ಹೇಳಿದರು ವಿಮರ್ಶಕರು, ಡುಂಡಿರಾಜ್ ನೀವು ಅನೇಕ ಪದ್ಯಗಳನ್ನು ನಿಮ್ಮ ಹೆಂಡತಿಯ ಬಗ್ಗೆ ಬರೆದಿದ್ದೀರಿ, ಅವರೇ ನಿಮಗೆ ಸ್ಫೂರ್ತಿ ಇರ್ಬೋದು ಅಂತ. ನಾನು ತಕ್ಷಣ ಅವರೆದುರು ಹೇಳಲಿಲ್ಲ, ಮನೆಗೆ ಹೋಗಿ ಬರೆದೆ. ವಿಮರ್ಶಕರು ಕೇಳಿದರು, ನಿಮ್ಮ ಕವಿತೆಗೆ ಸ್ಫೂರ್ತಿ ಯಾರು? ನಿಮ್ಮ ಮಡದಿಯೇ. ವಿಮರ್ಶಕರು ಕೇಳಿದರು, ನಿಮ್ಮ ಕವಿತೆಗೆ ಸ್ಫೂರ್ತಿ ಯಾರು? ನಿಮ್ಮ ಮಡದಿಯೇ. ನಾನೆಂದೆ, ಹೌದು, ನಿಮ್ಮ ಮಡದಿಯೇ. ಸಕ್ಕತ್ತಾಗಿದೆ ಸರ್. ಅಲ್ಲ, ಆನ್ ಎ ಸೀರಿಯಸ್ ನೋಟ್, ಅಂದರೆ ಕವಿ ಕೆಲವೊಮ್ಮೆ ಬಲ್ಲವರಿಂದ ಪರದಿಂದ ಕಲಿತು ಬಲ್ಲವರಿಂದ ಕಲಿತು ಅಂತಿರ್ತಾರೆ. ಹೌದು, ಹೆಚ್ಚಾಗಿ ನಾವು ಈ ಪ್ರಪಂಚ ನೋಡ್ತಾ ನೋಡ್ತಾ ನಮಗೆ ವಿಷಯಗಳು ಸಿಗುತ್ತೆ. ಬೇರೆ ಬೇರೆ ರೀತಿಯ ದಂಪತಿಗಳನ್ನ ನೋಡ್ತೀವಿ ನಾವು, ಅದನ್ನೆಲ್ಲ ಮಾಡ್ತೀವಿ. ಇನ್ನೊಂದು ವಿಷಯ ಹಾಕೊಂಡು ಸರ್, ನಾನು ಇನ್ನೊಂದು ವಿಷಯ ಕೇಳಬೇಕು. ಈಗ ಭಾರತೀಯವ್ರನ್ನ ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಶ್ವೇತಾ ಶ್ರೀನಿವಾಸ್ ಏನು ಪ್ರಶ್ನೆ ಕೇಳಿದ್ರು, ನಂದು ಯಾವ ಮ್ಯಾರೇಜ್ ಆದ್ರೆ ಅವ್ರಿಗೇನ್ರಿ ಅನುಭವಿಸೋದು ನಾನಲ್ವಾ? ಆದರೂ ಹೇಳ್ತೀನಿ ಕೇಳಿ, ನಮ್ದು ಅರೇಂಜ್ಡ್ ಮ್ಯಾರೇಜ್. ಈ ಅರೇಂಜ್ಡ್ ಮ್ಯಾರೇಜ್ಗೂ ಲವ್ ಮ್ಯಾರೇಜ್ಗೂ ಅಂಥ ವ್ಯತ್ಯಾಸ ಏನಿಲ್ಲ. ಅದನ್ನ ನಾನೊಂದು ಪದ್ಯದಲ್ಲಿ ಹೇಳಿದ್ದೀನಿ. ಲವ್ ಮ್ಯಾರೇಜ್ ಅಂದರೆ ಪ್ರೀತಿ ಮಾಡಿ ಮದುವೆ ಆಗೋದಲ್ವಾ, ಪ್ರೀತಿಸಿ ಮದುವೆ ಆಗೋದು ಪ್ರೀಪೇಯ್ಡ್ ಯೋಜನೆ. ಮದುವೆ ಆದ ಮೇಲೆ ಪ್ರೀತಿಸೋದು ಪೋಸ್ಟ್ ಪೇಯ್ಡ್ ಯೋಜನೆ. ಮದುವೆ ಆದ ಮೇಲೆ ಇಬ್ಬಿಬ್ಬರನ್ನು ಪ್ರೀತಿಸೋದು ಡಬಲ್ ಸಿಮ್ ಯೋಜನೆ. ಹಾಗಾಗಿ ನನಗೆ ಪ್ರೀತಿಸಿ ಮದುವೆ ಆಗಬೇಕು ಅನ್ನೋ ಆಸೆ ಇತ್ತು. ಆದರೆ ಆ ಕಾಲದಲ್ಲಿ ಯಾರೂ ನನಗೆ ಒಲಿಲಿಲ್ಲ, ಯಾಕಂದ್ರೆ ಅಂಥ ಸುರಸುಂದರ ಅಂಗನೂ ಆಗಿರಲಿಲ್ಲ ನಾನು. ಈಗ ಸ್ವಲ್ಪ ಮದುವೆ ಆದ್ಮೇಲೆ ಚೆನ್ನಾಗಿ ಸಾಕಿದ್ಲು ನನ್ನ, ಒಳ್ಳೆ ಊಟ ಗೀಟ ಕೊಟ್ಟು. ನಾನು ಬಹಳ ವೀಕಿದ್ದೆ. ಅದು ಯಾವ ಕಾರಣಕ್ಕೇನೋ ಅಥವಾ ಗೊತ್ತಿಲ್ಲ. ಅಂದರೆ ನನ್ನ ಸಮಾನ ಆಸಕ್ತಿಯವರು ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತಿತ್ತು. ಆಮೇಲೆ ಹುಡುಕ್ತಾ ಯಾರೂ ಸಿಗದೆ ಹೋದ್ರೆ ಅಂತ ಆತಂಕದಲ್ಲಿ ಸಿಕ್ಕಿದ್ದನ್ನು ಬಿಡಬಾರ್ದು. ನಮ್ಮ ತಂದೆಯವರು ನೋಡಿದ್ದು, ನಮ್ಮ ಅಣ್ಣ ನೋಡಿದ್ರು. ನನಗೆ ಮುಖ್ಯವಾಗಿ ಅನಿಸ್ತು, ನಮ್ಮದು ಪರಿಸರ ಅಲ್ಲ ಒಂದೇ, ಅವರು ಹಳ್ಳಿಯಲ್ಲಿ ಇರೋರು. ನಾನೊಂದು ಪ್ರಬಂಧನೆ ಬರೆದಿದ್ದೀನಿ ಆ ಬಗ್ಗೆ. ಎಲ್ಲ ಮದುವೆ ಆಗೋದು ಋಣಾನುಬಂಧ, ನಾನು ಇವಳು ಮದುವೆ ಆದದ್ದು ನೊಣಾನುಬಂಧ ಅಂತ. ಯಾಕಂದ್ರೆ ಅವಳದು ಹಳ್ಳಿ ಮನೆ, ಅಲ್ಲೂ ನೊಣಗಳಿದ್ವು, ನಮ್ಮದು ಹಳ್ಳಿ ಮನೆ, ನಮ್ಮ ಮನೆಯಲ್ಲೂ ನೊಣಗಳಿದ್ವು. ಸೊ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅನಿಸ್ತು. ನನ್ನ ಆಯ್ಕೆ ಏನು ತಪ್ಪಾಗ್ಲಿಲ್ಲ. ಸರ್, ಈಗ ಪತ್ನಿ, ಕುಟುಂಬ, ಸಂಸಾರದ ಬಗ್ಗೆನೇ ಮಾತಾಡ್ತಾ ಇದೀವಿ, ಮಕ್ಕಳ ಬಗ್ಗೆ ಮಾತಾಡ್ಬೇಕು ಸರ್. ಯಾಕಂದ್ರೆ ಹೆಸರುಗಳು ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಸರ್. ಆ ಕಾಲದಲ್ಲಿ ನಾನು 84ರಲ್ಲಿ ಮದುವೆ ಆಗಿದ್ದು, 86ರಲ್ಲಿ ಮಗಳು ಹುಟ್ಟಿದ್ಲು. ಸೊ ಏನು ಹೆಸರಿರಬೇಕು, ನನ್ನ ಹೆಂಡತಿಗೆ ಸ್ವಲ್ಪ ಟೆನ್ಷನ್, ಏನ್ರಿ ಎಲ್ಲ ಇಟ್ಟಂಗೆ ಇಡೋಕ್ಕಾಗಲ್ಲ, ನೀವು ಕವಿಗಳಲ್ವಾ, ತುಂಬ ಏನಾದ್ರು ಇರಬೇಕು ಅಂತ. ಸೊ ನಾನೇನು ಹೆಚ್ಚು ತಲೆ ಬೆಳೆಸಿ ಮಾಡ್ಕೊಳ್ಳಿ. ನೀವು ಹೇಳಿದ ಹಾಗೆ ಮದುವೆ ಆದಮೇಲೆ ಮಗು ಆಗೋದು ಸಹಜ, ಗಂಡಾಗಲಿ ಹೆಣ್ಣಾಗಲಿ ಅಂತ ಅಂದ್ಕೊಂಡು ಸಹಜ ಅಂತಲೇ ಅವಳು ಹೆಸರಿಟ್ಟೆ. ಸೊ ಅವಳು ಇಂಜಿನಿಯರಿಂಗ್ ಮಾಡಿ ಇಲ್ಲ ಬೆಂಗಳೂರಿನಲ್ಲೇ ಇದ್ದಾಳೆ ಕೆಲಸದಲ್ಲಿ. ಅವಳಿಗೊಬ್ಬಳು ಮಗಳಿದ್ದಾಳೆ, ಅವಳಿಗೂ ನಾನೇ ಹೆಸರಿಟ್ಟಿದ್ದು ದಿವಿಜಾ ಅಂತ. ಸಹಜ ದಿವಿಜಾ ಅಂತ. ಅವಳು ನನ್ನ ಜೊತೆಗೆ ರೀಲ್ಸ್ ಎಲ್ಲ ಮಾಡ್ತಾಳೆ ಇವಾಗ. ಸಹಜ ಅವಳಿಗೆ ಭಾಳ ಆಸಕ್ತಿ ಇದೆ ಇದರಲ್ಲಿ ಕೂಡ. ಆಮೇಲೆ ನಮ್ಮ ತಾಯಿ ಇದ್ದರು ಆ ಕಾಲದಲ್ಲಿ. ಸೊ ನಮ್ಮ ತಾಯಿ ಇನ್ನೊಂದು ಮಗು ಆದರೂ ಒಳ್ಳೆಯದು, ಹಾಗೆ ಒಂದು ಗಂಡು ಮಗು ಆದರೂ ಇನ್ನೂ ಒಳ್ಳೆಯದು. ಹಿಂದಿನವರ ಆಸೆ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಅವ್ರು ಏನೇನೋ ಹರಕೆ ಹೊತ್ತು ಕೊಡ್ತಾಯಿದ್ರು. ಯಾರ ಹರಕೆ ಫಲವೋ ಏನೋ ಗೊತ್ತಿಲ್ಲ. ಗಂಡು ಮಗು ಆಯಿತು. ಸೊ ಅವನಿಗೆ ಏನು ಹೆಸರಿಡೋದು ಅಂದರೆ ಸಾರ್ಥಕ ಅಂತ ಇಟ್ಟು. ಹಾಗಾಗಿ ಸಾರ್ಥಕ. ಅವನು ಇಂಜಿನಿಯರಿಂಗ್ ಮಾಡ್ದ, ಅವನೀಗ ಅಮೇರಿಕದಲ್ಲಿ ಇದ್ದಾನೆ. ಈಗ ನಾವಿಬ್ಬರೇ ಇದ್ದೀವಿ ಮನೆಯಲ್ಲಿ, ಮಗಳು ಮನೆ ಹತ್ತಿರದಲ್ಲಿದೆ. ಸೊ ಈಗ ನಮ್ಮ ನಿವೃತ್ತ ಜೀವನ ನಡೀತಾ ಇದೆ. ಸೊ ನಿವೃತ್ತ ಜೀವನದಲ್ಲೂ ಅನೇಕ ವಿಷಯಗಳು ಸಿಗುತ್ತೆ ನಮಗೆ. ಪತ್ರಿಕೆ, TV ಸುದ್ದಿ,
ಅದ್ರ ಮೇಲೆ ವಿಶೇಷ ಅಂದರೆ ಸರ್, ನೀವು ಎಲ್ಲ ಕಾಲಘಟ್ಟಕ್ಕೂ ಅಲ್ಲಿಂದ ಇಲ್ಲಿವರೆಗೂ ಒಗ್ಗಿಕೊಳ್ತಾರೆ ಅಥವಾ ಅಪ್ಡೇಟ್ ಆಗಬೇಕು ಅಂತಾರಲ್ಲ, ಆ ರೀತಿ ನೀವು ಈಗ ಸಾಮಾಜಿಕ ಜಾಲತಾಣಗಳನ್ನ ಯಾವ್ದು ಇವತ್ತು ಟ್ರೆಂಡಿಂಗ್ ಇದೆಯಲ್ಲ ಸರ್, ಎಲ್ಲಿ ನೋಡಿದ್ರು ನೀವಿದ್ದೀರಾ, ನಿಮ್ಮ ಹೆಸರಿದೆ ಸರ್. ಹೆಂಗೆ ಸರ್ ಇದೆಲ್ಲನೂ? ಅದೇ ನನಗೆ ಒಂದು ಕುತೂಹಲ ಇರುತ್ತೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ, ವಯಸ್ಸಾದ ಮೇಲೆ ಅವರು ಯಾವ ಹೊಸದನ್ನು ಸ್ವೀಕರಿಸೋಕೆ ಅನುಮಾನ ಪಡ್ತಾರೆ. ಅದನ್ನು ಬೈತಿ ಯಾವುದಕ್ಕೊಂದು ಹೊಂದಾಣಿಕೆ ಅಂದ್ಕೊಂಡಿರ್ತೀವಿ. ಚೇಂಜ್ ಇದೆಯಲ್ಲ, ಅದಕ್ಕೆ ಸಾಮಾನ್ಯವಾಗಿ ನಾವು ಒಪ್ಪಲ್ಲ. ನಮ್ಮ ಮನೇಲಿ ಯಾವುದೋ ಒಂದು ಕಡೆ ಕೂತ್ಕೊಂಡು ಊಟ ಮಾಡಿದ್ರೆ ನಾವು ಅಲ್ಲೇ ಕೂತ್ಕೊಂಡು ಊಟ ಮಾಡೋದು. ಆದರೆ ನಂದು ಮೊದಲಿಂದನೂ ಇದಕ್ಕೆ ವಿರುದ್ಧವಾದ್ದು. ಯಾಕಂದರೆ ನಾವು ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡಿದ್ರೆ ಮಾತ್ರ ನಿಮ್ಗೆ ಹೊಸದು ಹೊಳೆಯುತ್ತೆ. ಹಾಗಾಗಿ ನಾನು ಎಲ್ಲವೂ ನೀವು ಬೇರೆ ಎಲ್ಲರೂ ಏನು ಮಾಡ್ತಾರೆ ಅದನ್ನು ಉಲ್ಟಾ ಮಾಡಿ ನೋಡಿ ಅನುಭವಿಸೋದು. ಈಗ ನಾನು ಮೊನ್ನೆ ಒಂದು ಪದ್ಯ ಬರೆದೆ. ಈಗ ನಾವು ಬೆಕ್ಕ ಅಡ್ಡ ಬಂದರೆ ಅಪಶಕನ ಅಂತ ಹೇಳ. ಮೊನ್ನೆ ಯಾವುದೋ ಒಂದು ಕಾರಿಗೆ ಬೆಕ್ಕ ಅಡ್ಡ ಬಂದು ಸತ್ತೋಗ್ಬಿಟ್ಟಿತ್ತು ರಸ್ತೆಯಲ್ಲಿ. ಪಾಪ ಬೆಕ್ಕಿಗೆ ಗೊತ್ತಿರಲಿಲ್ಲ ಮನುಷ್ಯ ಅಡ್ಡ ಬಂದರೆ ಅಪಶಕನ ಅಂತ. ಕಂಪ್ಲೀಟ್ ತಿರುಗಿಸಿ ಆ ಥರ ನೋಡೋದು. ಹಾಗಾಗಿ ನನಗೇನು ಹೊಸ ಬಂದರೂ ತಾಂತ್ರಿಕವಾಗಿರ್ಬೋದು, ಯಾವುದೇ ಇರ್ಬೋದು, ಅದರಲ್ಲಿ ಏನಿದೆ ಅಂತ ನೋಡೋಕೆ ಕುತೂಹಲ ನನಗೆ. ಈ AI ಬಂದ ತಕ್ಷಣ ನಾನು ಫಸ್ಟಿಗೆ ಡೌನ್ಲೋಡ್ ಮಾಡಿ ಅದರಲ್ಲಿ ನಿನ್ಗೆ ಡುಂಡಿರಾಜ್ ಯಾರು ಗೊತ್ತಿದ್ಯಾ ಅಂತ ಕೇಳಿದೆ. ಅಯ್ಯೋ ಅದು ಏನೇನೋ ಹೇಳ್ಬಿಡ್ತದೆ. ಡುಂಡಿರಾಜರು ಈಗಾಗಲೇ ತೀರಿಕೊಂಡಿದ್ದಾರೆ. ಆಮೇಲೆ ನಾನೇ ಅದನ್ನು ತಿದ್ದಿದೆ. ಇಲ್ಲ ನಿನ್ಗೆ ಅಪ್ಡೇಟ್ ಆಗಿಲ್ಲ ಈ ಥರ ಹೀಗೆ ಕನೆಗೆ ಕ್ಷಮಿಸಿ ಅಂದ್ಬಿಟ್ಟು ಈಗ ಕರೆಕ್ಟಾಗಿ ಕೊಡ್ತಾ ಇದೆ ನನ್ನ ಬಯೋಡೇಟಾ. ಫಸ್ಟ್ ಬಂದಾಗ ಅದು ಏನೇನು ಹೇಳ್ಬಿಟ್ಟು ಡುಂಡಿರಾಜ್ ಯಾವುದೋ ಶತಮಾನದ ಕವಿ ಅಂತೆಲ್ಲ ಹೇಳ್ತಾ ಇತ್ತು. ಆ ಥರ ಒಂದು ಕುತೂಹಲ ನನಗೆ. ಯಾವುದೇ ವಸ್ತು ಬಂದರೂ ಅದನ್ನು ನನಗೆ ಕುತೂಹಲದ ಕಣ್ಣಿಂದ ಅದನ್ನು ನೋಡ್ತೇನೆ. ಮತ್ತು ಅದರ ಸಾಧ್ಯತೆ ನನ್ನಕ್ಕೆ ಹೇಗೆ ಬಳಸ್ಕೋಬೇಕು, ಅದರ ಶಕ್ತಿಯನ್ನು ನಾನು ಹೇಗೆ ಬಳಸ್ಕೋಬೇಕು, ಅದರ ಇದನ್ನ ಬೇರೆಯನ್ನ ಬಿಟ್ಬಿಡ್ತೀನಿ ನಾನು. ಈಗ ಇವತ್ತು ಡುಂಡಿರಾಜ್ ಅವರು ಅಂದ ತಕ್ಷಣ ಎಲ್ರಿಗೂ ಮೊದಲು ನೆನಪಾಗೋದೇ ಹನಿಗವನಗಳು. ಆದರೆ ತಾವು ಮೊದಲು ಬರೆದದ್ದು ನಾಟಕ ಅಂತ ಹೇಳಿದ್ರಿ, ಹಾಗೆ ಭಾವಗೀತೆಗಳನ್ನ ಬರೆದಿದ್ದೀರಿ ಸರ್, ಮಕ್ಕಳ ಪದ್ಯಗಳಾಗಿರಬಹುದು. ಈ ಎಲ್ಲವೂ ಕೂಡ ಅಂದ್ರೆ ಅಷ್ಟು ದಿಢೀರನೆ ನೆನಪಾಗೋದೇ ಹನಿಗವನಗಳು ಮಾತ್ರ. ಈ ಹೇಳಿ ಸರ್. ಈಗ ಭಾವಗೀತೆ ಅಂದರೆ ನನಗೆ ಛಂದೋಬದ್ಧವಾಗಿ ಬರೆಯೋದು ಕಾಲೇಜ್ ದಿನಗಳಲ್ಲಿ ಇತ್ತು. ನಾನು ಆಗಲೇ ಅಣಕವಾಡುಗಳನ್ನೆಲ್ಲ ಬರೀತಾ ಇದ್ದೆ, ನನ್ನ ಸ್ನೇಹಿತರು ಹಾಡ್ತಾ ಇದ್ರು. ಆಮೇಲೆ ನಾಟಕಗಳಿಗೆ ಹಾಡುಗಳನ್ನು ಬರೀತಾ ಇದ್ದೆ ನಾನು. ಮಂಗಳೂರಿನಲ್ಲಿ ಅನೇಕ ನಾಟಕಗಳನ್ನು, ನನ್ನ ನಾಟಕಗಳನ್ನು ಅಲ್ಲದೆ ಬೇರೆ ನಾಟಕಗಳಿಗೆ ಹಾಡು ಬರ್ಕೊಡಿ ಅಂತ ನಾನು ಹೇಳ್ತಿದ್ರು, ನಾನು ಬರೆದು ಕೊಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ಸಿ ಅಶ್ವಥ್ ಅವರು ಮೊದಲು ಬೆಂಗಳೂರಿನ ಕವಿಗಳದ್ದೆಲ್ಲ ಮಾಡಿದರು. ಅವರು ವೆಂಕಟೇಶ ಮೂರ್ತಿ, ವ್ಯಾಸರಾವ್ ಅವರದ್ದೆಲ್ಲ ಮಾಡಿದರು. ಆಮೇಲೆ ಅವರಿಗೆ ಬೇರೆ ಪ್ರದೇಶದ ಕವಿಗಳನ್ನು ಮಾಡಬೇಕು ನೋಡಿ, ಎಂಥ ಒಳ್ಳೆಯ ಯೋಚನೆ ನೋಡಿ. ಅವರು ಸುಬ್ರಾಯ ಚೊಕ್ಕಾಣಿ ಮತ್ತು ನನ್ನ ಹತ್ರ ಬರೆಸಿ ಒಂದು ಕ್ಯಾಸೆಟ್ ಮಾಡಿಸಿದ್ರು 89-90 ಇಸ್ವಿಲಿ. ನಮ್ಮನ್ನು ಬೆಂಗಳೂರಿಗೆ ಕರ್ಸ್ಕೊಂಡು, ಅದು ರೆಕಾರ್ಡಿಂಗ್ ಟೈಮಲ್ಲಿ ಬೆಂಗಳೂರಿಗೆ ಕರ್ಸ್ಕೊಂಡ್ರು. ಅದೊಂದು ಏನೋ ಚೇಂಜಸ್ ಮಾಡ್ಕೊಡಿ ಅಂತಂದರು. ಅದಕ್ಕೆ ಗಜಲ್ ಶೈಲಿ ಅವರು ಟ್ಯೂನ್ ಕೊಟ್ಟಿದ್ರು ಅವರು. ಈಗ ಭಾಳ ಪ್ರಸಿದ್ಧ ಅದು ಸುಬ್ರಾಯ ಚೊಕ್ಕಾಣಿ ಅವರು, ಮುನಿಸುತ್ತರವೇ ಮುಗುದೆ. ಅದರಲ್ಲಿ ನನ್ನ 3 ಹಾಡುಗಳು ಇವೆ. ಪುತ್ತೂರು ನರಸಿಂಹನಕ್ಕೆಲ್ಲ ಹಾಡುಗಳನ್ನ ಹಾಡಿರೋದು. ಅವರದ್ದು 4 ಹಾಡು ಇದೆ, ನಂದು 3 ಹಾಡು, ಅವ್ರದ್ದು 5 ಹಾಡು, ನಂದು 3 ಹಾಡಿದೆ. ಹುಣ್ಣಿಮೆ ಅಂತ ಇವತ್ತಿಗೂ ಭಾಳ ಪಾಪ್ಯುಲರ್ ಅದು CD. ಸೊ ಆ ಥರ ಅವರು 2-3 ಕ್ಯಾಸೆಟಿಗೆ ನನ್ನ ಹಾಡು ಬರೆಸಿದರು. ಆಮೇಲೆ ಉಪಾಸನಾ ಮೋಹನ್ ಬರೆಸಿದರು. ಸೊ ಈ ಥರ ನಾನು ಸುಮಾರು ಒಂದು 30 ಗೀತೆಗಳನ್ನು ಬರೆದೆ. ಹಾಗಾಗಿ ಅದು ನನಗೆ ಇನ್ನೊಂದು ಅವಕಾಶ. ಸೊ ಈಗ ನನ್ನ ಒಂದು ಅಭ್ಯಾಸ ಅಂತಂದರೆ, ಈಗ ಯಾರಾದರೂ ಸ್ವಲ್ಪ ಚುಚ್ಚಬೇಕು, ಚುಚ್ಚಿ ಅದು ಮಾಡಿ ಅಂದರೆ ಯಾಕೆ ಮಾಡಬಾರ್ದು, ಮಾಡ್ತೀನಿ. ಮಂಗಳೂರಿನಲ್ಲಿ ನಾನಿದ್ದಾಗ ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿದ್ದೆ. ಸೊ ಅಲ್ಲಿ 10-5 ಕೆಲಸ ನಮ್ಮದು, ಆಮೇಲೆ ಏನಿಲ್ಲ. ಹಂಗೆ ಉಳಿದ ಸಮಯ ಎಲ್ಲ ನಾನು ನಾಟಕಕ್ಕೆ. ಆಮೇಲೆ ನನಗೆ ಮದುವೆ ಆದಮೇಲೆ ಸ್ವಲ್ಪ ಮದುವೆ ಆದಮೇಲೂ ನಾಟಕ ಮಾಡ್ತಾಯಿದ್ದೆ, ಮನೇಲಿ ಜಾಸ್ತಿ, ಹೊರಗಡೆ. ಆಮೇಲೆ ಬೇರೆ ಬೇರೆ ಊರುಗಳಿಗೆ ವರ್ಗ ಆಯ್ತು ನನಗೆ. ನಾನು ಆಫೀಸರ್ ಆದ್ದರಿಂದ ಪ್ರಮೋಷನ್ ತೊಗೊಂಡೆ, ರೂರಲ್ ಸರ್ವಿಸ್ ಅಂತ ಯಾವುದೊಂದು ಹಳ್ಳಿಗೆ. ಆಮೇಲೆ ಬೇರೆ ರಾಜ್ಯಕ್ಕೆ, ನಾಸಿಕ್, ಬಾಂಬೆ. ಸೊ ಈ ಟ್ರಾನ್ಸ್ಫರೇಬಲ್ ಜಾಬ್ ಆದ್ದರಿಂದ ನಾನು ನಾಟಕ ಬರೆಯೋದಷ್ಟೇ, ಅಭಿನಯ ನಿರ್ದೇಶನ ಎಲ್ಲ ನಿಲ್ಲಿಸ್ಬಿಟ್ಟೆ, ಮಾಡಿಲ್ಲ. ಅಲ್ಲ, ಈಗ ನಿವೃತ್ತಿಯ ನಂತರ ಅಟ್ಲೀಸ್ಟ್ ಸಿನಿಮಾ ಸೀರಿಯಲ್ಗಳಲ್ಲಾದರೂ ಅಂದರೆ ನಿಮ್ಮನ್ನು ಕರೆಯುವಂಥದ್ದು ಆ ಥರದ್ದೆಲ್ಲ ಕೇಳಿ. ಸಿನಿಮಾಕ್ಕೆ ಅನೇಕರು ಕೇಳಿದ್ರು, ಸಿನಿಮಾಕ್ಕೆ ಕತೆಗೆ ಬರೀರಿ, ಅದು ಬರೀರಿ ಅಂತ. ನಾನು ಆಗಲ್ಲ ಅಂತ ಅಂದ್ಬಿಟ್ಟು. ಯಾಕಂದರೆ ತುಂಬ ಅಲ್ಲಿ ಹೋಗಿ ಮಾಡಿ ಕಷ್ಟ ಇವಾಗ ಅದು ಮಾಡೋದು. ಒಂದು ಹಾಡನ್ನು ನಮ್ಮ ನಿಂಬೆ ಹುಳಿಗೆ ಹೇಮಂತ್ ಹೆಗಡೆ ಒಂದು ಹಾಡು ಬರೆಸಿದ್ರು, ಅದು ಬರ್ಕೊಟ್ಟಿದ್ದೆ. ಅನಂತರ ಸೀರಿಯಲ್ಗಳು ಕಷ್ಟ, ಅಂದು ಕಷ್ಟನೇ, ಇಡೀ ದಿನ ಎಲ್ಲ ಹೋಗಿ ಶೂಟಿಂಗು, ಬರವಣಿಗೆಗೆ ತೊಂದರೆ ಆಗುತ್ತೆ. ಹಾಗಾಗಿ ನಾನು ಪ್ರಯತ್ನ ಮಾಡಲಿಲ್ಲ. ಇದು ಎಲ್ಲದರ ಜೊತೆಗೆ ಇನ್ನೊಂದು ದೊಡ್ಡ ಫ್ರೇಮ್ ತಂದುಕೊಟ್ಟಿದ್ದು ಅಂತ ಹೇಳಿದ್ರೆ ಸರ್, ಅದೇ ವೇದಿಕೆಯಲ್ಲಿ ನಿಂತು ಹಾಸ್ಯಭರಿತವಾದಂಥ ಕಾರ್ಯಕ್ರಮಗಳನ್ನು ನಿಮ್ಮನ್ನು ಕರೆಸಿ ಮಾತನಾಡೋದು. ಅದ್ರ ಜೊತೆಗೆ ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಕೂಡ. ಐ ಥಿಂಕ್ ಇದು ನಿಜವಾಗ್ಲೂ ಒಂದು ದೊಡ್ಡ ಸಂಚಲನ ಮೂಡಿಸ್ತು ಸರ್. ಇದು ಈಗ 2003ನೇ ಇಸ್ವಿ ನಂತರ ಈ ಹರಟೆ ಅನ್ನೋದು ಶುರುವಾಯಿತು. ಅದು ಸ್ಟ್ಯಾಂಡಪ್ ಕಾಮಿಡಿ.
ರೀತಿದು. ಸೊ ಅದರಲ್ಲಿ ನನಗೆ ಕರೆ ಬಂತು. ಸೊ ನಾನು ಹೋಗಿ ಭಾಗವಹಿಸಿದೆ. ಆವಾಗ ನಾನು ಹೆಚ್ಚು ಅಲ್ಲಿವರೆಗೆ ಸಾಹಿತ್ಯಿಕವಾದ ಭಾಷಣ ಇತ್ತು ನಂದು, ಭಾಳ ಗಂಭೀರವಾದ್ದು ಸಾಹಿತ್ಯಿಕವಾದ್ದು. ಆಮೇಲೆ ಹೇಗೆ ದೊಡ್ಡ ಶ್ರೋತೃಗಳಿಗೆ ಹೇಗೆ ಮಾಡಬೇಕು ಅಂತ ಬೇರೆಯವ್ರನ್ನೆಲ್ಲ ನೋಡಿ ನಾನು ಕಲ್ತ್ಕೊಂಡೆ, ಸ್ವಲ್ಪ ಬದಲಾಯಿಸ್ಕೊಂಡೆ ನನ್ನ ಇದನ್ನು. ಆದರೆ ವಿಷಯ ಮಾತ್ರ ನನ್ನದೇ, ನನ್ನ ಕವನಗಳನ್ನೇ ಹೇಳುವ ರೀತಿ, ಅದಕ್ಕೆ ಸಂದರ್ಭ ಬದಲಾವಣೆ ಮಾಡಿಕೊಂಡು ಅದನ್ನು ನಾನು ಮಾಡಿದೆ. ಸೊ ವಿದೇಶ ಪ್ರವಾಸಗಳು ಸಾಕಷ್ಟು ಆಯಿತು. ಅಕ್ಕ ಸಮ್ಮೇಳನ, ನಾವಿಕ ಸಮ್ಮೇಳನ ಅಂತ ಹೀಗೆ ಸುಮಾರು ಒಂದು ಅಮೇರಿಕಕ್ಕೆ 6 ಸಲ ಹೋದೆ ನಾನು. ಮತ್ತು ಬೇರೆ ಬೇರೆ ಪ್ರದೇಶ, ಅಲ್ಲಿ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಇರುತ್ತೆ ಜನರದ್ದು. ಯಾಕಂದರೆ ಅವರಿಗೆ ಇವೆಲ್ಲ ಭಾಳ ಅಪರೂಪ. ಹಾಗಾಗಿ ನಮಗೂ ಸಂತೋಷ ಆಗುತ್ತೆ, ಅವರು ಭಾಳ ಸಂತೋಷ ಪಡ್ತಾರೆ. ಈ ಮಕ್ಕಳ ಪದ್ಯ ಬಗ್ಗೆ ನೀವು ಕೇಳಿದ್ರೆ ಹೇಳಬೇಕು. ಯಾಕಂದರೆ ನಾನು ಮಕ್ಕಳ ಪದ್ಯಗಳನ್ನು ಬರ್ಕೊಂಡು ಇದ್ದವನು. ಆಮೇಲೆ ಮಕ್ಕಳ ನಾಟಕಗಳನ್ನು ಬರೆದೆ. ಅಜ್ಜಿ ಕಥೆ ಅಂತ ಒಂದು ನಾಟಕ, ಅದು ಭಾಳ ಜನಪ್ರಿಯ ಆಗಿದೆ. ಕೊನೆಗೆ ಈ ಮಕ್ಕಳ ಪದ್ಯಗಳನ್ನು ಬರೀಬೇಕು ಅಂತಿತ್ತು. ನನ್ನ ಮೊಮ್ಮಗಳು ದಿವಿಜಾ ನಮ್ಮ ಮನೆಯಲ್ಲಿದ್ಲಿ ಕೊರೋನಾ ಟೈಮಲ್ಲಿ. ಅವಳ ಆಟ ಪಾಠಗಳನ್ನು ನೋಡಿ ನಾನು ಈ ಪದ್ಯ ಬರೆದೆ, ಲಾಲಿಪಾಪು ಚೀಪು ಚೀಪು ಅಂತ. ಅದಕ್ಕಿಂತ ಹಿಂದೆ ನಮ್ಮ ಸಂಬಂಧಿಕರು ಇನ್ನೊಬ್ಬಳು ಮಗಳು ನಮ್ಮ ಮನೆಗೆ ಬಂದಿದ್ದರು, ಇಂಚರ ಅಂತ ಅವಳ ಹೆಸರು, ನನ್ನ ಭಾವನೆಂಟನ ಮಗಳು. ಅವಳು ನನಗೆ ಕೇಳಿಬಿಟ್ಲು ಒಂದು ದಿವಸ, ನಾನು ಬರೆಯೋದು ಏನು ಬರೀತೀನಿ ಮಾಮ ಅಂತ. ನಾನು ಇದು ಬರ್ತೀನಿ, ಓದಿದೆ, ಅರ್ಥ ಆಗಲ್ಲ ಅಂದ್ಬಿಟ್ಟು. ಮಕ್ಕಳು ಇಷ್ಟು ಪ್ರಾಂಗ ಇರ್ತಾರೆ. ಸೊ ಅವಳಿಗೆ ಅರ್ಥ ಆಗೋದು ಏನಾದ್ರು ಬರೀಬೇಕು ಅಂತ ಇಂಚರ ಬಂದವಳು ಇಂಚರ ಬರೆದೆ. ಅದಕ್ಕೆ ವೆಂಕಟೇಶ್ ಮೂರ್ತಿ ಅವರು ಮುನ್ನುಡಿ ಬರೆದಿದ್ದಾರೆ ಎರಡಕ್ಕೂ. ಯಾಕಂದರೆ ಅವರು ಭಾಳ ಮಕ್ಕಳ ಸಾಹಿತ್ಯದ ಭಾಳ ದೊಡ್ಡ ಕವಿಯವರು. ಸೊ ಈಗ ಇಷ್ಟೆಲ್ಲ ಆಯಿತು. ಮತ್ತು ಅಮೆರಿಕಕ್ಕೆ ಹೋಗಿ ಬಂದಿದ್ದು ಪ್ರವಾಸ ಕಥನ ಬರೆದೆ ಸರ್. ಅದೇ ಸರ್, ಅಂದರೆ ಯಾಕಂದರೆ ನಿಮ್ಮಲ್ಲಿರುವಂತಹ ಈ ಪ್ರತಿಭೆ ಬರವಣಿಗೆ ಸಾಕಷ್ಟು ಕವಿಗೋಷ್ಠಿಗಳು, ಅಂದರೆ ಅನಿವಾಸಿಗಳೇ ಹೆಚ್ಚು ವಾಸಿ ಅನ್ನುವಂಥ ಒಂದು ಪದನು, ಅದರ ಜೊತೆಗೆ ಪ್ರವಾಸ ಕಥನ ಬರೀಬೇಕು ಅಂತ ಅನಿಸಿದ್ದು ಸರ್. ಅದೇ ಅಲ್ಲಿ ನೆನಪುಗಳು ಭಾಳ ಸ್ವಾರಸ್ಯಕರಾಗಿದ್ದು. ನಾನು ಮೊದಲ ಬಾರಿ ಅಮೇರಿಕಕ್ಕೆ ಹೋದಾಗ ನನ್ನ ಜೊತೆ ಸೀತಾರಾಮ್ ಇದ್ದರು, ಕಪ್ಪಣ್ಣ ಇದ್ದರು, ಕಂಬಾರರು ಇದ್ದರು, ಹೀಗೆ ಸುಮಾರು ಜನ ಇದ್ವಿ ನಾವು, ಒಳ್ಳೆ ಕಂಪನಿ. ಸೊ ಆಮೇಲೆ ಇವರೆಲ್ಲ ಬೇಗ ಹೋದ್ರು. ಕಪ್ಪಣ್ಣ, ನಾನು ಮತ್ತು ಸೀತಾರಾಮ್ ತುಂಬ ಒಂದು 20 ದಿವಸ ಒಟ್ಟಿಗೆ ಇದ್ವಿ ಅಲ್ಲಿ. ಅವರ ವಲ್ಲೀಶನ್ ಅವ್ರ ಮನೆಯಲ್ಲಿ, ಹೀಗೆ ಬೇರೆ ಬೇರೆ ಕನ್ನಡಿಗರ ಮನೆಯಲ್ಲಿ ಇದ್ದು ಕಾರ್ಯಕ್ರಮ. ಸೊ ಅಲ್ಲಿ ಅನೇಕ ವಿಷಯಗಳೆಲ್ಲ ಅದನ್ನೆಲ್ಲ ನಾನು ಬರೆಜಾ ಇದ್ದೆ. ಆವಾಗ ನನ್ನ ಪತ್ರಿಕೆಯಿಂದ ಬಂತು. ಆವಾಗಲೂ ಉದಯವಾಣಿಯಲ್ಲಿ ನಮ್ಮ ಗೆಳೆಯ ಕವತ್ತಾರ್ ಅಂತಿದ್ದು ಪೃಥ್ವಿರಾಜ್, ನಿಮ್ಮ ಅಮೇರಿಕ ಪ್ರವಾಸದ ಬಗ್ಗೆ ಏನಾದ್ರು ಬರ್ಕೊಡಿ, ನಾವು ಧಾರಾವಾಹಿಯಾಗಿ ಹಾಕ್ತೀವಿ ಅಂದರು. ಹಾಗಾಗಿ ಅದು ಧಾರಾವಾಹಿಯಾಗಿ ಬಂತು. ನಾನೆಲ್ಲ ಇನ್ನೂ ನೋಟ್ ಮಾಡ್ಕೊಂಡಿರಲಿಲ್ಲ, ನೆನಪಿನಿಂದ ಬರಿತಾ ಹೋದೆ. ಕೊನೆಗೆ ಇನ್ನಷ್ಟು ಸೇರಿಸಿ ಪುಸ್ತಕ ಮಾಡಿದೆ. ಅದು ಪ್ರಶಸ್ತಿ ಅಂದಾಗ ನಿಮಗೇನು ಅನ್ಸುತ್ತೆ ಸರ್? ಪ್ರಶಸ್ತಿ ನಾನು ಯೋಚನೆ ಮಾಡ್ತಾ ಇರ್ತೀನಿ, ಅದು ಆರಂಭದಲ್ಲೇ ಬಂದರೆ ಒಳ್ಳೆಯದು. ಯುವಕರಿಗೆ ಬರಬೇಕು ಪ್ರಶಸ್ತಿ. ಆವಾಗ ಅವರಿಗೆ ಒಂದು ಪ್ರಚಾರದ ಅಗತ್ಯ ಇರುತ್ತೆ ಅವರಿಗೆ. ಆಗ ಪ್ರಶಸ್ತಿಯಿಂದ ಅವರಿಗೆ ಒಂದಿಷ್ಟು ಪ್ರಚಾರ ಸಿಗುತ್ತೆ, ಮತ್ತು ಏನೊಂದು ಇನ್ನಷ್ಟು ಬರಿಬೇಕು, ಮತ್ತಷ್ಟು ಬರಿಬೇಕು ಅನ್ನೋ ಉತ್ಸಾಹ ಬರುತ್ತೆ. ನಾವು ಎಲ್ಲಿವರೆಗೆ ಅಂದರೆ 60 ವರ್ಷದ ಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅನ್ನೋ ಹಾಕ್ಕೊಂಡಿದ್ದೀವಿ. 60 ವರ್ಷದ ಮೇಲೆ ಒಂದು ನಿವೃತ್ತಿಯ ವಯಸ್ಸು ನಮಗೆ. ಎಷ್ಟೋ ಜನ ಸಾಕು ಬರೆದದ್ದು ಅನಿಸ್ತಾ ಇರುತ್ತೆ. ಹಾಗಾಗಿ ನನ್ನ ಉದ್ದೇಶ ಏನಪ್ಪ ಅಂದರೆ, ಚಿಕ್ಕದಂದರೆ ಎಳೆಯ ವಯಸ್ಸಿನಲ್ಲೇ ಚೆನ್ನಾಗಿ ಮಾಡಿದರೆ ಯಾರಾದರೂ ಗುರುತಿಸಿ ಪ್ರಶಸ್ತಿ ಕೊಡಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಆ ಹಸ್ತಪ್ರತಿ ಸ್ಪರ್ಧೆಯಲ್ಲಿ ಕಡೆಯಂಗೋಡ್ಲು ಕಾವ್ಯ ಪ್ರಶಸ್ತಿ ಮೊದಲ ಸಂಕಲನಕ್ಕೆ ಬಂತು. ಆಮೇಲೆ 86ರಲ್ಲಿ ಮುದ್ದಣ ಕಾವ್ಯ ಪ್ರಶಸ್ತಿ ಬಂತು. ಆಕಾಶವಾಣಿಯವರು ಆಲ್ ಇಂಡಿಯಾ ರೇಡಿಯೋ ಪ್ಲೇ ಕಾಂಪಿಟೇಷನ್ ಮಾಡಿದರು 89ರಲ್ಲಿ. ಆಗ ನಾನು ಆಕಾಶವಾಣಿಯಲ್ಲಿ ನಮ್ಮರು ಗೆಳೆಯ ಇದ್ದರು ನನಗೆ, ರಾಮಚಂದ್ರ ಅಂತ. ಅವರು ನಂದು ಅಷ್ಟೊತ್ತಿಗೆ ಒಂದು 7-8 ನಾಟಕಗಳು ಪ್ರಸಾರ ಆಗಿದ್ದು ಆಕಾಶವಾಣಿ. ಈ ಥರ ಒಂದು ಸ್ಪರ್ಧೆ ಇದೆ, ಆ ಕಾಲದಲ್ಲಿ 10,000 ರೂಪಾಯಿ ಬಹುಮಾನ. ಅದು ಯಾವಾಗ 89ರಲ್ಲಿ. ನೀವೊಂದು ಕಳಿಸಿ ಅಂತಂದರು. ನನಗೆ ಏನು ತಮಾಷೆ ಮಾಡ್ತಿದ್ರು, ಆಲ್ ಇಂಡಿಯಾ ಕಳ್ಸೋಕ್ಕೇನ್ರಿ, ನಮ್ಮ ನಿಲಯದಿಂದ ನಿಮ್ಮದು ಕಳಿಸೋಣ, ಒಂದು ಬರ್ಕೊಡಿ ಅಂತಂದರು. ಸೊ ನಾನೊಂದು ಬರೆದೆ, ನಾಳೆ ಬನ್ನಿ ಅಂತ. ಅದರಲ್ಲಿ ಅತ್ಯುತ್ತಮ ಹಾಸ್ಯ ನಾಟಕ ಅಂತ ಬಹುಮಾನ ಬಂತದಕ್ಕೆ. ಸೊ ಅದರಿಂದ ಇನ್ನಷ್ಟು ಬರಿಬೇಕು ಅಂತ. ಹೀಗೆ ಪ್ರಶಸ್ತಿ ಅನ್ನೋದು ಚಿಕ್ಕ ವಯಸ್ಸಿನಲ್ಲಿ ನಾವು ಬರವಣಿಗೆಯಲ್ಲಿ ಹೆಚ್ಚು ತೊಡಗಿಕೊಂಡಿರುವಾಗ ಬಂದರೆ ಒಳ್ಳೆಯದು. ಆಮೇಲೆ ಇವಾಗಂತೂ ಪ್ರಶಸ್ತಿಗಳು ಬೆಲೆ ಕಳ್ಕೊಂಡ್ಬಿಟ್ಟಿದೆ. ಇವಾಗ ಈ ಪ್ರಶಸ್ತಿಗಳು ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ, ಏನೋ ಪ್ರಶಸ್ತಿ ಬಂದರೆ ಸನ್ಮಾನ ಆಯಿತು ಅಂದರೆ ಜನ ಅನುಮಾನ ಪಡೋ ಹಂಗಾಗಿದೆ. ಇವನೇ ಏನೋ ದುಡ್ಡು ಕೊಟ್ಟು ತೊಗೊಂಡ ಅಲ್ವಾ. ಮತ್ತು ಎಲ್ರಿಗೂ ಒಂದು ಪ್ರಶಸ್ತಿ ಬಂದೇ ಬರುತ್ತೆ ವಯಸ್ಸಾದ ಮೇಲೆ. ಏನಪ್ಪ ಅಂದರೆ ಹಿರಿಯ ಸಾಹಿತಿ ಅಂತ. ನೀವೇನೋ ಬರೆಯೋದು ಬೇಡ, 60 ವರ್ಷ ಆದಮೇಲೆ ಹಿರಿಯ ಸಾಹಿತಿ ಅಂತ. ಅವ್ನು ಎಷ್ಟು ಪುಸ್ತಕ ಬರೆದಿದ್ದಾನೆ, ಪುಸ್ತಕ ಎಷ್ಟು ಚೆನ್ನಾಗಿದೆ ಅಂತ ಯಾರೂ ಕೇಳಲ್ಲ. ಆಮೇಲೆ ಪ್ರಶಸ್ತಿ ನಿಮ್ಮನ್ನು ಹುಡುಕಿಕೊಂಡು ಬರಬೇಕು ಅಂತಾರೆ. ಹಿಂದಿನ ಕಾಲದಲ್ಲಿ ಹಾಗೆ ಹೇಳ್ತಿದ್ರು, ನಾನು ಹಾಗೆ ಹೇಳ್ತೀನಿ. ಪ್ರಶಸ್ತಿ ಈಗಲೂ ಅಷ್ಟೇ ನಮ್ಮನ್ನು ಹುಡುಕಿಕೊಂಡು ಬರಬೇಕು, ಆದರೆ ನಾವೇ ಲೊಕೇಶನ್ ಕಳಿಸ್ಬೇಕು. ಹಾಗೆ ಸೊ ಪ್ರಶಸ್ತಿಗಳ ಬಗ್ಗೆ ನನಗೆ ಈಗ ಯಾವ ಆಕರ್ಷಣೆಯೂ ಇಲ್ಲ. ಈಗ ಜನರು ಹೃದಯದಲ್ಲಿ ನಮಗೊಂದು ಸ್ಥಾನ ಸಿಕ್ಕಿದೆಯಲ್ಲ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾವುದಿದೆ ಹೇಳಿ.
ಯಾರೋ ಎಲ್ಲೋ ಸಿಕ್ಕಿದಾಗ ನಮ್ಮನ್ನು ಗುರುತಿಸಿ ಸರ್ ನಿಮ್ಮ ಈ ಪದ್ಯ ಓದಿ, ಇವತ್ತು ಶ್ವೇತ ಎಷ್ಟು ಪದ್ಯ ಹೇಳಿದ್ರು, ನೀವು ಎಷ್ಟು ಕವಿತೆ ಹೇಳಿದ್ರು, ನೀವು ಬಿಡಿ. ಇನ್ನು ಜನಸಾಮಾನ್ಯರು ಯಾರ್ಯಾರು ರಿಕ್ಷಾದವರು ಅಲ್ಲಿ ನೋಡಿ ಕರೆದು ಅವ್ರಿಗೆ ತಲುಪಿದೆ ನಾವಂತಂದರೆ ಅದಕ್ಕೇನು ದೊಡ್ಡ ಪ್ರಶಸ್ತಿ ಇನ್ನೇನಿಲ್ಲ. ಪ್ರಶಸ್ತಿ ಆರಂಭದಲ್ಲಿ ಬಂದಿದ್ದಕ್ಕೆ ನನಗೆ ಭಾಳ ಗೌರವ ಇದೆ. ಇದರಿಂದ ನಾನು ಪ್ರಯೋಜನ ಹೊಂದಿದ್ದೀನಿ, ಅದು ಬೇಕು. ಆದರೆ ಅದೇ ಗುರಿ ಆಗಬಾರ್ದು ಅಂತ. ಅದೇ ಗುರಿಯಾಗಿ ಈಗ ನಿನ್ನನ್ನು ಯಾವ ಪ್ರಶಸ್ತಿ ತಗೊಳ್ಳೋದು ನಾಳೆ ಅಂತಿದೆ, ಅದೇ ಥರ ಯೋಚನೆ ಮಾಡೋದಾಗತ್ತೆ. ಹಾಗಾಗಬಾರ್ದು ಸರ್. ಅಂದರೆ ಅದಕ್ಕೆ ಪೂರಕವಾಗಿ ಸಾಹಿತ್ಯ ಲೋಕ ಅನ್ನೋದು ಇವತ್ತು ಬಹಳಷ್ಟು ಜನ ಸಾಹಿತಿಗಳು, ಹಿರಿಯ ಸಾಹಿತಿಗಳು ಹೇಗೋ ಹಾಗೆ ಯುವ ಸಾಹಿತಿಗಳು ಇರ್ತಾರೆ. ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಅಂದರೆ ಒಬ್ಬ ಕವಿ ಅಂತ ಅನಿಸಿಕೊಳ್ಳೋದಕ್ಕೆ, ಒಬ್ಬ ಯಶಸ್ವಿ ಆಗಿ ಅನಿಸ್ಬೇಕು ಅನ್ನೋದಾದರೆ ಏನು ಇರಬೇಕಾಗುತ್ತೆ ಸರ್? ನಾನು ತುಂಬ ಜನ ಹೇಳ್ತೇನೆ, ನನಗೆ ಅನೇಕರು ಫೋನ್ ಮಾಡಿಬಿಟ್ಟು ಸರ್ ನೀವೇ ಗುರು ನಾನು ಶಿಷ್ಯ ಅಂತಾರೆ. ನಿಮಗೆಲ್ರಿ ನಾನು ಯಾವ ಕಾಲೇಜಲ್ಲಿ ಪಾಠ ಮಾಡಲಿಲ್ಲ. ನನಗಲ್ಲ ಸರ್, ನಾವು ಏಕಲವ್ಯನ ಹಾಗೆ, ನೀವು ದ್ರೋಣಾಚಾರ್ಯರ ಹಾಗೆ ಅಂತೆಲ್ಲ ಹೇಳ್ತಾರೆ. ನನಗೆ ಓದಿ ಪ್ರಭಾವಿತನಾದೆ ಅಂತ. ಅದ್ರ ಬಗ್ಗೆ ನಾನು ಒಂದು ಪದ್ಯ ಬರೆದಿದ್ದೀನಿ. ಅವನು ದ್ರೋಣಾಚಾರ್ಯ ಪರಿಸ್ಥಿತಿ ಎಷ್ಟೇ ಮೇಲು ಅಂತ. ದ್ರೋಣಾಚಾರ್ಯರಿಗೆ ಇದ್ದದ್ದು ಒಬ್ಬ ಏಕಲವ್ಯ, ನನಗೂ ಅನೇಕ ಲವ್ಯರು, ತಮ್ಮಷ್ಟಕ್ಕೆ ತಾವು ಕೆಟ್ಟ ಪದ್ಯ ಬರೆದು ಹೇಳುವರು ನೀವೇ ಗುರು. ಒಂದ್ಸರಿ ಅಂತೂ ಒಬ್ಬರು ಸ್ಟೇಜ್ನಲ್ಲಿ ಭಾಳ ಅಶ್ಲೀಲ ಪದ್ಯಗಳನ್ನೆಲ್ಲ ಬರೆದು ಇದಕ್ಕೆ ಡುಂಡಿರಾಜರೇ ಸ್ಫೂರ್ತಿ ಅಂತ. ಸೊ ಹಾಗಾಗಿ ನಾನು ಯಾರಿಗೆ ಕೇಳಿದ್ರು ಹೇಳ್ತೀನಿ, ನಾನೊಂದು ಪುಸ್ತಕನೇ ಬರೆದಿದ್ದೀನಿ ನೋಡಿ, ಹೇಗೆ ಬರಿಬೇಕು ಏನು ಬರಿಬೇಕು ಅಂತ ಎಲ್ಲರೂ ಕೇಳಿದ್ದಕ್ಕೆ ಈ ಪುಸ್ತಕ ಬಂದ ಹನಿಗಮನ ಏನು ಏಕೆ ಹೇಗೆ. ಇದರಲ್ಲಿ ನಾನು ಅನೇಕ ಕಮ್ಮಟಗಳಲ್ಲಿ ಅಲ್ಲಿ ಇಲ್ಲಿ ಮಾತಾಡಿದ್ದು, ನಾನು ಇದು ನನಗೋಸ್ಕರ ನಾನು ಬರ್ಕೊಂಡು ನೋಡ್ಸಿದ್ದು. ಬಟ್ ಇದನ್ನು ಓದಿದರೆ ಅನೇಕರಿಗೆ ಹೇಗೆ ಬರಿಬೇಕು ಅನ್ನೋದು ಗೊತ್ತಾಗುತ್ತೆ, ಮತ್ತು ಹೇಗೆ ಬರಿಬಾರ್ದು ಅನ್ನೋದು ಗೊತ್ತಾಗುತ್ತೆ. ಒಂದು ಗೈಡ್ ಪುಸ್ತಕದ ಮತ್ತೆ ಅದಕ್ಕೆ ಮತ್ತೆ ನಾನು ಹೇಳೋದೇನಪ್ಪ ಅಂತಂದರೆ, ಯಾರೋ ಗುರು ನಮ್ಗೆ ಹೇಳ್ಕೊಟ್ಟು ನಾವು ಬರಿತೀವಿ ಅಂತ ಖಂಡಿತ ಆ ಥರ ಅಲ್ವೇ ಅಲ್ಲ. ಈ ಸೃಜನಶೀಲ ಕಲೆಗಳೆಲ್ಲ ಇದರಲ್ಲಿ ನಮ್ಮ ಪ್ರಯತ್ನವೇ ಜಾಸ್ತಿ, ಮತ್ತು ನಾವು ಬೇರೆ ಒಂದು ಓದಿ ಕಲಿತು ಮಾಡುವಂಥದ್ದು. ಹಾಗಾಗಿ ಅದರಿಂದ ಯಾರೋ ಬಂದು ನಮ್ಮ ಮಾರ್ಗದರ್ಶನ ಮಾಡಿ ನಾನು ಕವಿ ಆಗ್ತೇನೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ಓದಿ. ಇವಾಗ ಏನಾಗಿದೆ ಸಮಸ್ಯೆ ಅಂದರೆ ಓದೋದಿಲ್ಲ, ಬರೀತಾರೆ. ಬರೆದ ತಕ್ಷಣ ಅವರಿಗೆ ಬೇಕಾದಷ್ಟು ಸಿಗುತ್ತೆ ವೇದಿಕೆ, ಅದು ಪ್ರಕಟ ಮಾಡಲಿಕ್ಕೆ ವಾಟ್ಸಪ್ಪು ಫೇಸ್ಬುಕ್ಕು ಅದು ಇದು ಅಂತ. ಅವ್ರು ಯಾರೋ ಒಂದಿಷ್ಟು ಜನ ಏನೋ ಒಂದು ದಾಕ್ಷಿಣ್ಯಕ್ಕೆ ಚೆನ್ನಾಗಿದೆ ಅಂದ್ಬಿಡ್ತಾರೆ, ಅವ್ರಿಗೆ ಅಷ್ಟರಲ್ಲೇ ಸಂತೋಷ ಆಗಿಬಿಡುತ್ತೆ. ಅದ್ರ ತಪ್ಪುಗಳನ್ನು ನೋಡಿ ಹೇಳೋರು ಇರೋದಿಲ್ಲ. ನಮ್ಮ ಕಾಲದಲ್ಲಿ ಹೇಗಾಗಿದ್ದರೆ ಕೆಟ್ಟ ಪದ್ಯ ನೀವು ಕಳಿಸಿದರೆ ಪತ್ರಿಕೆಯಲ್ಲಿ ಬರೋ ಸಾಧ್ಯತೆಯೇ ಇರಲಿಲ್ಲ. ಯಾಕಂದ್ರೆ ಒಂದು 5-6 ಪತ್ರಿಕೆಗಳಿದ್ದದ್ದು, ಅದು ಚೆನ್ನಾಗಿದ್ದರೆ ಮಾತ್ರ ಪ್ರಕಟ ಆಗ್ತಾಯಿತ್ತು. ನಮ್ಗೆ ಅದೇ ಒಂದು ಮಾನದಂಡ ಆಗಿತ್ತು. ಇವಾಗ ಹಾಗಿಲ್ವಲ್ಲ, ಫೇಸ್ಬುಕ್ಕಲ್ಲಿ ನೀವು ಏನು ಬೇಕಾದರೂ ಹಾಕ್ಬೋದು. ಸೊ ಅವರು ಅಭ್ಯಾಸ ಮಾಡಬೇಕು. ನಮ್ಮ ಹಿಂದಿನ ಕವಿಗಳು ಹೇಗೆ ಬರೆದಿದ್ದಾರೆ ಅದನ್ನು ಮಾಡಿದರೆ ಮಾತ್ರ ನೀವು ಒಳ್ಳೆಯ ಸಾಹಿತ್ಯ ರಚಿಸೋಕ್ಕೆ ಸಾಧ್ಯ. ಚಂದನಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಬರ್ತೀರಾ, ಆದರೆ ಇವತ್ತು ನಿಮ್ಮ ಬದುಕಿನ ಒಂದಷ್ಟು ವಿಚಾರಗಳನ್ನು ರಿವೈಂಡ್ ಮಾಡ್ಕೊಂಡು ಮಾತಾಡುವಂಥ ಸಂದರ್ಭ ಇದಾಗಿತ್ತು. ವಾರದ ಅತಿಥಿ ಹೇಗನ್ನಿಸ್ತು ಸರ್? ನನಗೆ ಬಹಳ ನನ್ನ ಕವಿತೆಗಳನ್ನು ಜನರಿಗೆ ಮುಟ್ಟಿಸೋಕೆ ಚಂದನ ಸಹಕಾರಿಯಾಗಿದೆ ಎಷ್ಟೋ ವರ್ಷಗಳಿಂದ. ಇವಾಗೂ ನಾನು ತುಂಬ ನೆಚ್ಚಿಕೊಂಡ ಒಂದು ವಾಹಿನಿ ಅಂದರೆ ಇದೇನೆ. ನಾನು ಏನಾದರೂ ಹಾಕಿದರೆ ನನಗೆ ಬೇಕಾಗೋದೇ ಬರ್ತಾ ಇರುತ್ತೆ ಅಲ್ಲಿ, ಹಾಗೆ ಕೇಳ್ತಾ ಇರ್ತೀನಿ. ನಿಮ್ಮ ಕಾರ್ಯಕ್ರಮವನ್ನು ಸಾಕಷ್ಟು ಸಾರಿ ನೋಡಿದ್ದೀನಿ. ಎಷ್ಟೆಷ್ಟು ಒಳ್ಳೆಯ ವ್ಯಕ್ತಿಗಳನ್ನು ನೀವು ಹುಡುಕಿ ಸಂದರ್ಶನ ಮಾಡಿದ್ದೀರಿ. ಸೊ ಚಂದನ ಎಲ್ಲರ ಮನಸ್ಸಿನಲ್ಲೂ. ಸೊ ಚಂದನದ ಬಗ್ಗೆ 1-2 ಸಾಲ ಹೇಳ್ಬಿಡ್ತೀನಿ. ಖಂಡಿತ ಸರ್, ಏನು ಹೇಳೋಣ. ಕಳ್ಳರನ್ನು ಸೆರೆ ಹಿಡಿಯುವುದು ಬಂಧನ, ಕಳ್ಳರನ್ನು ಸೆರೆ ಹಿಡಿಯುವುದು ಬಂಧನ, ವೀಕ್ಷಕರನ್ನು ಸೆರೆ ಹಿಡಿಯುವುದು ಚಂದನ. ವೀಕ್ಷಕರನ್ನು ಸೆರೆ ಹಿಡಿಯುವುದು ಚಂದನ. ಬಹಳ ಖುಷಿ ಆಯಿತು ಸರ್, ಬಹಳ ಖುಷಿ ಆಯಿತು ನಮಗೆ. ಅಂದರೆ ಇಷ್ಟು ವರ್ಷಗಳ ಕಾಲ ತಾವು ನಿರಂತರವಾಗಿ ಬರಿತಾ ಇದ್ದೀರಲ್ಲ ಸರ್, ಅದು ಬಹಳ ಖುಷಿ. ಜೊತೆಗೆ ಹೊಸ ಹೊಸ ಪದಗಳನ್ನು ಹುಟ್ಟು ಹಾಕ್ತೀರಿ. ಹೀಗೆ ನಿರಂತರವಾಗಿ ಬರಿತಾ ಇರ್ಬೇಕಂದ್ರೆ ನನಗನ್ಸುತ್ತೆ ಕನ್ನಡದ ಅಕ್ಷರಗಳು ಪದಗಳೆಲ್ಲ ನೀವು ಹೇಳ್ದಂಗೆ ನಿಮ್ಮ ಮಾತು ಕೇಳುತ್ತೆ ಅನ್ನುವಂಥ ರೀತಿಯಲ್ಲಿ ಬಹಳಷ್ಟು ರೀತಿಯಲ್ಲಿ ಖುಷಿ ಕೊಟ್ಟಿದೆ ಸರ್. ಇಡೀ ಚಂದನ ವಾಹಿನಿಯ ಪರವಾಗಿ, ವಾರದ ಅತಿಥಿ ಕಾರ್ಯಕ್ರಮದ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಸರ್. ನಿಮಗೂ ಕೂಡ ಬಹಳ ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ. ನಿಮಗೆ ಹಾಗೂ ಸಂದರ್ಶನವನ್ನು ಪ್ರಸಾರ ಮಾಡ್ತಾ ಇರುವ ಚಂದನ ವಾಹಿನಿಗೆ, ನೋಡುವ ಎಲ್ಲ ವೀಕ್ಷಕರಿಗೆ ನಾನು ಆಭಾರಿಯಾಗಿದ್ದೇನೆ. ನಮಸ್ಕಾರ. ನೋಡಿದ್ರಲ್ಲ, ನಾವೆಲ್ಲೋ ಹಾಸ್ಯಭರಿತವಾದಂಥ ಹನಿಗವನ ಚುಟುಕು ಇದಕ್ಕೆ ಮಾತ್ರ ಸೀಮಿತವಾದಂಥ ವ್ಯಕ್ತಿತ್ವವನ್ನು ಅದಷ್ಟಲ್ಲ ಅದರ ಸಮುದ್ರದಷ್ಟಿದ್ದಾರೆ ಅನ್ನೋದು ಒಂದು ಕಡೆಯಾದರೆ, ಇನ್ನೊಂದು ಕಡೆ ಚಂದದ ಬಗ್ಗೆ, ಜೊತೆಗೆ ಇಡೀ ಸಮೂಹದ ಬಗ್ಗೆ ಎಂಥೆಂಥ ಒಳ್ಳೆಯವ್ರನ್ನ ಕರೆಸಿ ಮಾತನಾಡಿಸ್ತೀರಾ. ಇದು ಎಲ್ಲರಿಗೂ ಪ್ರೇರಣೆ ಅಂತ. ಯಾಕಂದರೆ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಕೂಡ ಇಲ್ಲಿ ಬಂದಂಥ ಬೇರೆ ವ್ಯಕ್ತಿನ ನೋಡಿದಾಗ ಸ್ಫೂರ್ತಿಯನ್ನು ತೆಗೆದುಕೊಂಡಿದ್ದಾರೆ, ಅದನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅಂಥದ್ದೇ ಸ್ಫೂರ್ತಿದಾಯಕವಾದಂಥ ಸಂಚಿಕೆಗಳನ್ನು ನಿಮ್ಮ ಮುಂದೆ ತರ್ತೀವಿ. ಇವತ್ತಿನ
ಅವತ್ತಿಂದು ಕೂಡ ನಿಮಗೆ ಸ್ಫೂರ್ತಿ ಸಿಕ್ಕಿದೆ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ವಾರದ ಅತಿಥಿಯನ್ನು. ನಮಸ್ಕಾರ.